ವಾರ್ತೆಗಳ ಪ್ರಾಯೋಜಕರು ಸೀದಾ ಪೂಜಾರ ಮೊಬೈಲ್ ಶಾಪಿಗೆ ಬಂದೆ ನೋಡ್ರಿ. ಈ ಪೂಜಾರ ಮೊಬೈಲ್ ಶಾಪ್ ಇದೇ ತಿಂಗಳ 11ನೇ ತಾರೀಕು ಜಬರ್ದಸ್ತ್ ಆಗಿ ನಮ್ ರಾಯಚೂರೊಳಗ ಓಪನ್ ಆಗಕ್ ಕುಂತದ. ಇದೇ ಖುಷಿಗೆ ಇವರು ಚಿತ್ತ ಪತ್ತ ಆಫರ್ ಗಳು ತಂದ್ಬಿಟ್ಟಾರ ನೋಡಪ್ಪ. ಇದ್ರ ಓಪನಿಂಗ್ ದಿನ ಬರೋ ಫಸ್ಟ್ 100 ಮಂದಿ ಕಸ್ಟಮರ್ ಗೆ ಬರೀ 49 ರೂಪಾಯಿಗೆ ನೆಕ್ ಬ್ಯಾಂಡ್, 20 ರೂಪಾಯಿಗೆ ವೈರ್ ಇಯರ್ಫೋನ್ ಕೊಡಕ್ ಕುಂತಾರ. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raitu's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, ರಾಯಚೂರ್. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೇಂದ್ರ ಬಿಜೆಪಿ ನೇತೃತ್ವದ ಸರ್ಕಾರದಿಂದ ಚರ್ಚೆ ಇಲ್ಲದೆ ಮಸೂದೆಗಳಿಗೆ ಅಂಗೀಕಾರ, ಖಾಸಗಿತನ ಆರ್ಥಿಕ ಹಕ್ಕು ಕಸಿದುಕೊಳ್ಳುವ ಪ್ರಯತ್ನ, ಸಂಸದ ಜಿ. ಕುಮಾರ್ ನಾಯಕ್ ಆರೋಪ. SC ST ಮೀಸಲಾತಿಗೆ ಬಿಜೆಪಿ ಕೊಡುಗೆ ಏನು? ಬಹಿರಂಗ ಚರ್ಚೆಗೆ ಬಿಜೆಪಿ ನಾಯಕರಿಗೆ VS ಉಗ್ರಪ್ಪ ಆಹ್ವಾನ. ವಾಲ್ಮೀಕಿ ನಾಯಕ ಸಮಾಜದಿಂದ ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರೇರಣೆಯಾಗಲಿ, ದದ್ದಲ್ ಬಸನಗೌಡ. ವಿಶೇಷ ವರ್ಗದ ಜನರಿಗೆ ವಸತಿ ನಿವೇಶನ ಹಂಚಿಕೆ ಆಗ್ರಹಿಸಿ ಆಗಸ್ಟ್ 13ರಿಂದ ಅಹೋರಾತ್ರಿ ಧರಣಿ, ನರಸಿಂಹಲು. ಆಗಸ್ಟ್ 10ರಂದು ಸಂಗೀತ, ನಾಟಕ, ಸಾಂಸ್ಕೃತಿಕ ಕಾರ್ಯಕ್ರಮ, ಪಂಪಪತಿ ಹೂಗಾರ್. ರಾಹುಲ್ ಗಾಂಧಿ ಅವರೊಂದಿಗೆ ಸಂವಾದ, ಕಾಂಗ್ರೆಸ್ ಪಕ್ಷದಿಂದ LED ಪರದೆ ಮೂಲಕ ವೀಕ್ಷಣೆ. ಮತ್ತು ಆರೋಲಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಬಸನಗೌಡ ದದ್ದಲ್ ಚಾಲನೆ. ಕೇಂದ್ರ ಬಿಜೆಪಿ ಸರ್ಕಾರ ಕಾಯ್ದೆಗಳಿಗೆ ತಿದ್ದುಪಡಿ ಮಸೂದೆ ಮಂಡನೆ ಹೆಸರಿನಲ್ಲಿ ಜನರ ಖಾಸಗಿತನ ಆರ್ಥಿಕ ಹೊರೆಯಾಗುವ ನಿರ್ಧಾರ ಕೈಗೊಂಡು ಉತ್ತರದಾಯಿತ್ವವನ್ನೇ ಮರೆತಿದೆ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಸಂಸತ್ನಲ್ಲಿ ಸದಸ್ಯ ಆಕ್ಷೇಪಣೆಗಳಿಗೆ ಉತ್ತರ ನೀಡದೆ ಮರೆಮಾಚುತ್ತಿದೆ ಎಂದು ಸಂಸದ ಜಿ. ಕುಮಾರ್ ನಾಯಕ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಂಸತ್ ಪ್ರಾರಂಭವಾದಾಗಿನಿಂದ ವಿದ್ಯಾರ್ಥಿ ಯುವಜನರ ಮೇಲೆ ನಡೆದ ದಾಳಿಯ ಕುರಿತು ಮಾತನಾಡಲು ಬಿಜೆಪಿ ನೇತೃತ್ವದ ಸರ್ಕಾರ ಸಿದ್ಧವಿಲ್ಲ. ಯುವಕರು ನಡೆಸಿದ ಹೋರಾಟ ದಿಢೀರ್ ನಡೆದುದಲ್ಲ. ಸುಮಾರು ದಿನಗಳಿಂದ ನಡೆದ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸದೆ ಹೋದಾಗ ಸಂಸತ್ ಮುತ್ತಿಗೆ ನಡೆದಿದೆ. ಆದರೆ ಕೇಂದ್ರಾಡಳಿತ ಪ್ರದೇಶವಾಗಿರುವ ದೆಹಲಿಯಲ್ಲಿ ನಡೆದ ಘಟನೆ ಅಮಾನವೀಯವಾಗಿದ್ದು, ಕೇಂದ್ರದ ಗೃಹ ಸಚಿವರು ಉತ್ತರವೇ ನೀಡಲು ಮುಂದಾಗಿಲ್ಲ. 7 ಮಸೂದೆಗಳನ್ನು ಗದ್ದಲ ಮಧ್ಯೆಯೇ ಅಂಗೀಕಾರ ನೀಡಿರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾದ ಬೆಳವಣಿಗೆಯಾಗಿದೆ. ತೆರಿಗೆ ಮತ್ತು ಇತರೆ ಕಾನೂನುಗಳು ಕಾಯ್ದೆ ಮತ್ತು ಬ್ಯಾಂಕ್ ಬುಕ್ ಅಸೈನ್ಸ್ ಕಾಯ್ದೆ ಅಡಿ ಸರ್ಕಾರವೇ ಒತ್ತಡಕ್ಕೆ ಸಿಲುಕಿ ಅಂಗೀಕಾರಗೊಳಿಸಿದೆ. ಡಿಜಿಟಲ್ ಲೈಸೆನ್ಸ್ ಕುರಿತು ಪ್ರಚಾರ ಪಡೆದ ಮೋದಿಯವರು ಇಲ್ಲಿಯವರೆಗೆ ಉಚಿತವಾಗಿ UPI ಸೇರಿ ಇತರೆ ಆರ್ಥಿಕ ವಹಿವಾಟು ಆ್ಯಪ್ಗಳ ಮೇಲೆ ಕರ ವಿಧಿಸಲು ಮುಂದಾಗಿದೆ. ದೇಶಭಕ್ತಿ ಕುರಿತು ಮಾತನಾಡುವ ನಾಯಕರುಗಳು ಮಾಸ್ಟರ್ ಮೀಸಾ ಕಾರ್ಡುಗಳ ಜಾರಿಗೆ ನೆರೆ ದೇಶದ ಒತ್ತಡವೇ ಕಾರಣವಾಗಿದೆ. ಪ್ರಧಾನಿ ಎದೆಗಾರಿಕೆಯಿಂದ ವಿರೋಧಿಸುತ್ತಿಲ್ಲ ಏಕೆ ಎಂದು ಪ್ರಶ್ನಿಸಿದರು. ಬ್ರೆಜಿಲ್ ದೇಶದಲ್ಲಿ ಇರುವ ಫಿಕ್ಸ್ ಆ್ಯಪ್ ಅಲ್ಲಿನ ಪ್ರಧಾನಿ ವಿರೋಧಿಸಿದ್ದಾರೆ. ಆದರೆ ಭಾರತದಲ್ಲಿ UPI ವಹಿವಾಟಿನ ಮೇಲೆ ವಿಧಿಸುವ ಕರವನ್ನು ಏಕೆ ತಡೆಯುತ್ತಿಲ್ಲ ಎಂದರು. ಇನ್ನು ಬ್ಯಾಂಕರ್ಸ್ ಬುಕ್ ತಿದ್ದುಪಡಿ ಕಾಯ್ದೆಯಡಿ ಇಲ್ಲಿಯವರೆಗೆ ಬ್ಯಾಂಕ್ ಖಾತೆಗಳ ಪರಿಶೀಲನೆ SP ಹಂತದ ಅಧಿಕಾರಿಗೆ
ಇರುವ ಅಧಿಕಾರವನ್ನು ಸಬ್ ಇನ್ಸ್ಪೆಕ್ಟರ್ ಹಂತದ ಅಧಿಕಾರಿಗೆ ವಹಿಸುವ ಮೂಲಕ ಖಾಸಗಿ ಹಕ್ಕನ್ನು ದಮನ ಮಾಡಲು ಸರ್ಕಾರ ಹೊರಟಿದೆ. ಜನರ ಮೇಲೆ ಆಗುತ್ತಿರುವ ಆರ್ಥಿಕ ಹೊರೆಯನ್ನು ನಿಯಂತ್ರಿಸಲು ಸರ್ಕಾರಕ್ಕೆ ಸಾಧ್ಯವಾಗುತ್ತಿಲ್ಲ. ಯುವಕರು, ಸಾರ್ವಜನಿಕರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಸರ್ಕಾರ ಚರ್ಚೆಗೆ ಸಿದ್ಧವಿಲ್ಲ ಎಂದರು. ಅದಾದ ನಂತರ 2 ವಾರಗಳ ಕಾಲ ಸಮಾವೇಶ ನಮ್ಮ ಸೆಷನ್ ನಡೀತಾ ಇದೆ. ಈಗ ಕೊನೆಯ ಹಂತಕ್ಕೆ ನಾವು ಬಂದಿದ್ದೀವಿ. ಕೊನೆಯ 4 ದಿವಸಗಳಿರ್ತವೆ. ಈ ಒಂದು ಹಂತದಲ್ಲಿ ಜರುಗಿರುವಂಥ ಒಂದು ಪ್ರಮುಖವಾದಂಥ ವಿಷಯಗಳನ್ನ ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇರ್ತೀನಿ. ಯಾಕೆ ಅಂತ ಹೇಳಿದರೆ, ಅಲ್ಲಿ ನಡೆಯುವಂಥದ್ದನ್ನು ನಾವು ಟಿ ವಿ ಮಾಧ್ಯಮಗಳ ಮೂಲಕ, ಇನ್ನಿತರ ಮೂಲಕ ಜನ ನೋಡಿದಾಗ ಒಂದು ರೀತಿಯ ಒಂದು ಅಭಿಪ್ರಾಯ ಇರ್ತದೆ. ಅದನ್ನು ಇನ್ನೂ ಹೆಚ್ಚು ವಿಸ್ತೃತವಾಗಿ ತಮಗೆ ಮಂಡಿಸಿ ತನ್ಮೂಲಕ ಜನರಿಗೆ ತಲುಪುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇರೋಂಥದ್ದು ತಮಗೆ ಗೊತ್ತಿದೆ. 20ನೇ ತಾರೀಕಿನಂದು ಪ್ರಾರಂಭವಾಯಿತು. 20ನೇ ತಾರೀಕಿನಂದು ನಮ್ಮ ವಿದ್ಯಾರ್ಥಿಗಳು ಮತ್ತು ಏನು ಆಂದೋಲನ ಮಾಡ್ತಾಯಿದ್ರು ಜಂತರ್ ಮಂತರಲ್ಲಿ, ಅವರು ನಮ್ಮಲ್ಲ ಇದಕ್ಕೆ ಸಂಸತ್ಗೆ ಚಲೋ ಅಂಥೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅದಾದ ನಂತರ ಅಲ್ಲಿ ಏನು ಘಟನೆ ನಡೀತು, ಅತ್ಯಂತ ವಿಷಾದನೀಯವಾದ ಘಟನೆ ಅಂತ ನಮಗೆ ನಾವು ಹೇಳ್ತಾ ಇರೋದು. ತದನಂತರ ನಮ್ಮ ಕಾರ್ಯಕಲಾಪಕ್ಕೆ ಸರಿಯಾಗಿ ಸ್ಪಂದನೆಯನ್ನು ಆಡಳಿತ ಪಕ್ಷ ಕೊಡ್ತಾ ಇಲ್ಲ. ಆದ್ದರಿಂದ ಹಲವಾರು ಬಾರಿ ನಾವು ಅಡ್ಜರ್ಮೆಂಟನ್ನು ನಾವು ನೋಡ್ತಾ ಇದ್ದೀವಿ. ನಾವು ಕಾಂಗ್ರೆಸ್ ಆಗಿ ಇನ್ನಿತರ ಎಲ್ಲ ಪಕ್ಷಗಳು ಮುಖ್ಯವಾಗಿ ಆಡಳಿತ ಪಕ್ಷವನ್ನು ಕೇಳ್ತಾ ಇರೋದು ಇಷ್ಟೇ. ನಾವು ಏನು ಘಟನೆಗಳು ನಡೆದವು ಡೆಲ್ಲಿನಲ್ಲಿ, ಅದು ಡೆಲ್ಲಿನಲ್ಲಿ ಅತ್ಯಂತ ಹತ್ತಿರದಲ್ಲಿ ಜಂತರ್ ಮಂತರ್ ಅನ್ನೋದು ನಮ್ಮ ಪಾರ್ಲಿಮೆಂಟಿಗೆ ಅತ್ಯಂತ ಸಮೀಪದಲ್ಲಿರುವಂಥದ್ದು. ಮತ್ತು ಆ ಮಕ್ಕಳೆಲ್ಲ ನಮ್ಮ ಇದ್ರ ಕಡೆಗೆ ಬರ್ತಾ ಇದ್ದಂಥವ್ರು, ಯುವಕರು ಯುವತಿಯರು ನಮ್ಮ ಪಾರ್ಲಿಮೆಂಟ್ಗೆ ಬರ್ತಾ ಇದ್ದಂಥದ್ದು. ಇದು ಆವತ್ತಿನ ದಿವಸ ಅಚಾನಕ್ಕಾಗಿ ಏಕಾಏಕಿದ್ವಿ. ನಾವು ಕೇಳಬೇಕಾಗಿರುವಂಥ ಉತ್ತರ ಹೇಳಿ ಅಂತ ನಾವು ಹೇಳ್ತಾ ಇಲ್ಲ. ಅದನ್ನೇ ಸರ್ಮಾಲೆ ಯಾವ ರೀತಿ ಆಯಿತು ಅನ್ನೋದನ್ನು ಹೇಳಿ, ಮತ್ತು ಯಾಕೆ ಒಂದು ಬರ್ಬರವಾದಂಥ ಒಂದು ಲಾಠಿ ಚಾರ್ಜ್ ಆಗಬೇಕಂತ ಪ್ರಸಂಗ ಬಂತು. ಮತ್ತು ಯುವಕರು ಯುವತಿಯರನ್ನ ನೋಡ್ದೇನೆ ಹೆಣ್ಮಕ್ಳಿಗೆ ನಡೆಸ್ಕೊಂಡಂಥ ಒಂದು ರೀತಿಯನ್ನು ಕೂಡ ಸರಿಯಾದ ಉತ್ತರ ಹೇಳಬೇಕಾಗುತ್ತೆ, ಯಾವ ರೀತಿ ಆಯಿತು ಹೀಗೆ ಎಲ್ಲ ಅಂತ ಹೇಳಿ. ಮತ್ತು ಮುಂದುವರೆದು ದೇಶದ ಪಾರ್ಲಿಮೆಂಟಿನ ಪಕ್ಕದಲ್ಲಿ ನಮ್ಮ ಯುವಕರ ಮೇಲೆ ಪೆಲೆಟ್ ಗನ್ ಅನ್ನು ಚಲಾವಣೆ ಮಾಡುವಂಥ ಒಂದು ಏನು ಪರಿಸ್ಥಿತಿ ಎದುರಾಯಿತು, ಇದೆಲ್ಲವನ್ನ ಯಾರಾದ್ರೊಬ್ಬರು ಉತ್ತರ ಹೇಳಬೇಕು. ನಮ್ಮ ಪ್ರಕಾರ ಅಂದರೆ ಈ ಒಂದು ವ್ಯವಸ್ಥೆಯ ಪ್ರಕಾರ ಅದು ನೇರವಾಗಿ ಉತ್ತರದಾಯಿತ್ವ ಇರುವಂಥದ್ದು ನಮ್ಮ ಗೃಹ ಮಂತ್ರಿಗಳಿಗೆ, ಹೋಮ್ ಮಿನಿಸ್ಟರ್ಗೆ ಇದಕ್ಕೆ ಉತ್ತರ ಕೊಡಬೇಕಂತ ಒಂದು ಅವಶ್ಯಕತೆ ಇರ್ತದೆ. ಅದು ಅವರು ಮಾಡಬೇಕು ಅಂಥೇಳಿ ನಾವು ಕೋರ್ತಾ ಇದ್ದೀವಿ. ಪಾರ್ಲಿಮೆಂಟ್ಗೆ ಅವರು ಪ್ರತಿನಿತ್ಯ ಬರ್ತಾ ಇದ್ದಾರೆ, ತಮ್ಮ ಕೋಣೆಗಳಿಗೆ ಕೂತ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಅದೇ ರೀತಿ ಪ್ರಧಾನಮಂತ್ರಿಗಳು ಕೂಡ ಆರಂಭದಲ್ಲಿ ಒಂದು ಕ್ಷಣ, ಒಂದು 2-3 ನಿಮಿಷಗಳ ಕಾಲ ಬಂದು ಪ್ರಾರ್ಥನೆಯನ್ನು ಹೇಳಿ ತದನಂತರ ಅವರು ನಿರ್ಗಮಿಸ್ತಾ ಇದ್ದಾರೆ. ಅದಾದಮೇಲಿಂದ ಅವರು ನಾವು ನೋಡೇ ಇಲ್ಲ. ಈ 2 ವಿಷಯಗಳು ಇಲ್ಲ, ಪ್ರಧಾನಮಂತ್ರಿಗಳು ಬೇಡ, ನಮಗೆ ಗೃಹ ಮಂತ್ರಿಗಳು ಬಂದು ನಮಗೆ ಉತ್ತರ ಹೇಳಿದ್ರು ಸಾಕು. ನಮಗೆ ಉತ್ತರ ಅಂತ ಹೇಳಿದರೆ ಯಾಕೆ ಅಂತ ವಿವರಿಸಿ ಹೇಳಬೇಕು. ಅದಾದಮೇಲೆ ನಮಗೆ ಪ್ರಶ್ನೆಗಳಿದ್ರೆ ನಾವು ಕೇಳ್ತೀವಿ. ನಾವು ನಮ್ಮ ಮೂಗಿನ ಕೇಳ್ಬೋದು, ಅವ್ರಿಗೆ ಏನಿದೆ ಅದನ್ನು ಹೇಳಿ, ಅದು ತನ್ಮೂಲಕ ದೇಶಕ್ಕೆ ಸ್ವಂತ ಕ್ಲಾರಿಟಿ ಕೊಡಲಿ ಅಂತ. ಯಾಕೆ ಇದನ್ನು ನಾನು ಪದೇ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದರಲ್ಲೂ ಇನ್ವಾಲ್ವ್ ಆಗಿರೋಂಥವ್ರು ನಮ್ಮ ದೇಶದ ಯುವಕರು ಯುವತಿಯರಿದ್ದಾರೆ. ಎಲ್ಲರೂ 20, 25, 30, 35 ವರ್ಷದ ಒಳಗೆ ಇರುವಂಥ ಎಲ್ಲ ಯುವಕರಿದ್ದಾರೆ. ಅವರಿಗೆ ಮನಸ್ಸಿನಲ್ಲಿ ಹಲವಾರು ವಿಷಯಗಳು ಕಾಡ್ತಾ ಇದ್ದಾವೆ. ಅದಕ್ಕೆ ಸ್ಪಷ್ಟತೆ ಬೇಕು. ಹೀಗೆ ನಾವು ನಮ್ಮ ಉತ್ತರ, ನಮಗೆ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದು ಹೇಗೆ, ಎಲ್ಲ ವಿಷಯಗಳು ಅವ್ರಿಗೆ ಕಾಡ್ತಾ ಇದ್ದಾವೆ. ಒಂದು ಗದ್ದಲಗಳೇನಾಗ್ತಾ ಇತ್ತು, ಆ ಸಂದರ್ಭದಲ್ಲಿ ನಾವು ಕೂಡ ಲೋಕಸಭೆಗೆ ಎಲ್ಲಿಗೆ ಹೋಗ್ತಾ ಇದ್ವಿ ಸರ್, ಹೋಗಿ ನಾವು ಕೇಳ್ತಾ ಇದ್ವಿ, ದಯವಿಟ್ಟು ಉತ್ತರ ಹೇಳಿ ಬನ್ನಿ ಸದನಕ್ಕೆ ಅಂತೇಳಿ. ಆ ಸಂದರ್ಭದಲ್ಲಿ ನಮ್ಮ ಪ್ರತಿಭಟನೆಯನ್ನು ಕೂಡ ಅವರು ಗಮನಕ್ಕೆ ತೆಗೆದುಕೊಳ್ತೇನೆ ಹಲವಾರು ಕಾನೂನುಗಳನ್ನ ಏಕಪಕ್ಷೀಯವಾಗಿ ಅವರು ಪಾಸ್ ಮಾಡಿಕೊಡ್ತಾ ಇದ್ದಾರೆ. ಏಕಪಕ್ಷೀಯವಾಗಿ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಹಲವಾರು ವಿಷಯಗಳು ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಇರ್ತಾ ಇದ್ದಾವೆ, ಅವುಗಳ ಬಗ್ಗೆ ನಾವು ಮಾತಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಕಾಲಾವಕಾಶವನ್ನು ಕೊಡದೇನೆ, ವಿಷಯವನ್ನು ಅವರು ದಿಟ್ಟತನದಿಂದ ಎದುರಿಸಲಾರದೇನೆ ಬೇಗ ಪಾಸ್ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು ನಮಗೆ ಕಳವಳ ತಂದು ಕೊಡುವಂಥ ವಿಷಯ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ. ಅದರಲ್ಲಿ 1 ಅಲ್ಲ 2 ಅಲ್ಲ, ಇಲ್ಲಿ ತನಕ ಸುಮಾರು 7 ಕಾನೂನುಗಳನ್ನ ಅವರು ಈ ರೀತಿ ಪಾಸ್ ಮಾಡ್ಕೊಂಡಿದ್ದಾರೆ. ದಿ ಟ್ಯಾಕ್ಸೇಷನ್ ಆ್ಯಂಡ್ ಅದರ್ ಲಾಸ್ ಅಮೆಂಡ್ಮೆಂಟ್ ಬಿಲ್ 2026, ಬ್ಯಾಂಕರ್ಸ್ ಬುಕ್ ಎವಿಡೆನ್ಸ್ ಬಿಲ್ 2026, ಡಿಮಾಂಡ್ಸ್ ಫಾರ್ ಎಕ್ಸೆಸ್ ಗ್ರಾಂಟ್ಸ್ ಎಕ್ಸೆಟ್ರಾ, ಸುಪ್ರೀಂ ಕೋರ್ಟ್ಸ್ ನಂಬರ್ ಆಫ್ ಜಡ್ಜಸ್ ಅಮೆಂಡ್ಮೆಂಟ್ ಬಿಲ್, ಅದಾದಮೇಲೆ ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಆ್ಯಂಡ್ ಡೆತ್ಸ್ 2026, ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ನ್ಯಾಷನಲ್ ಆನರ್, ಒಂದೇ ಮಾತ್ರ ಚರ್ಚೆ ಮಾಡಿದ್ವಲ್ಲ ಅದು. ತದನಂತರ ಪಬ್ಲಿಕ್ ಎಕ್ಸಾಮಿನೇಷನ್ಸ್, ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್ ಅಮೆಂಡ್ಮೆಂಟ್ ಬಿಲ್ 2026.
ಇದ್ರ ಬಗ್ಗೆ ಮಾತ್ರ ನಮಗೆ ಸುಮಾರು ಒಂದು 5-6 ಗಂಟೆಗಳ ಕಾಲ ಇದ್ರ ಬಗ್ಗೆ ಚರ್ಚೆ ಆಯಿತು. ಅಂದರೆ ಪರೀಕ್ಷೆಯ ಬಗ್ಗೆ ಚರ್ಚೆ ಆಯ್ತಲ್ಲ, ಫಸ್ಟ್ ಡೇ ಸೆಕೆಂಡ್ ಡೇನೂ ಚರ್ಚೆ ಆಯ್ತು. ತದನಂತರ ಆಮೇಲೆ ನಮಗೆ ಚರ್ಚೆನೇ ಆಗಿಲ್ಲ. ಈ ಎಲ್ಲ ಕಾನೂನುಗಳನ್ನ ಅವ್ರು ಪಾಸ್ ಮಾಡ್ತಾ ಇರೋದು ಏಕಪಕ್ಷೀಯವಾಗಿರ್ತದೆ. ಅದನ್ನು ನಾನು ಖಂಡನೆ ಮಾಡ್ತಿದ್ವಿ ಕಾಂಗ್ರೆಸ್. ಇದು ದಿ ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಬಿಲ್ 2026. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಬಿಲ್ 2026. ನಮ್ಮದು ಆರ್ಥಿಕ ವ್ಯವಹಾರಗಳೆಲ್ಲ ಬ್ಯಾಂಕ್ನಲ್ಲಿ ಇರ್ತಾ ಇದ್ದಾವೆ. ಆ ಬ್ಯಾಂಕ್ನಿಂದ ಏನಾದರೂ ಒಂದು ಸಾಕ್ಷಿ ತರಬೇಕು ಅಂತ ಹೇಳಿದ್ರೆ ಸರ್ಟಿಫೈಡ್ ಕಾಪಿ ತಗೊಂಡು ಹೋಗ್ಬೇಕಾಗುತ್ತೆ. ಯಾರೋ ಒಂದು ಪೇಪರ್ ಜೆರಾಕ್ಸ್ ಮಾಡಿ ತಗೊಂಡು ಹೋಗಕ್ಕೆ ಆಗೋದಿಲ್ಲ. ಅದನ್ನು ಬ್ಯಾಂಕರ್ಗಳು ಸೈನ್ ಮಾಡಿ ಸರ್ಟಿಫೈ ಮಾಡಿ ಕೊಡಬೇಕು. ಅದನ್ನು ಕೋರ್ಟಲ್ಲಿ ಅಥವಾ ಇನ್ಯಾವುದ್ರಲ್ಲೋ ವ್ಯಾಜ್ಯದಲ್ಲೋ ಯಾವುದ್ರಲ್ಲೋ ಅದನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಇವತ್ತಿನ ದಿವಸ ಬ್ಯಾಂಕರ್ಸ್ ಬುಕ್ಸ್ ನೋಡಿ, ಅದು ಹೆಂಗಿದೆ ಪದಗಳೇ ನಿಮ್ಗೆ ಗೊತ್ತಾಗ್ತದೆ. ಹಳೆ ಕಾಲದ್ದೆಲ್ಲ ಪದಗಳಿದೆ. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಬಿಲ್ ಅಂತ. ಇವತ್ತಿನ ದಿವಸ ಬುಕ್ ಅಂತ ಹೇಳಿದ್ರೆ ಡಿಜಿಟಲ್ ಬುಕ್. ದೇರ್ ಇಸ್ ನಥಿಂಗ್ ಫಿಸಿಕಲಿ ಮೇಂಟೈನ್ಡ್. ಮೋರ್ ಆರ್ ಲೆಸ್ ಇಟ್ ಇಸ್ ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕ್ಸ್. ಸೊ ಎಲೆಕ್ಟ್ರಾನಿಕ್ ಮಾಡಿರೋದ್ರಿಂದ ಈ ಹೊಸ ಕಾನೂನು ಬೇಕು ಅಂದ್ರೆ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ಸ್ಗೂ ಕೂಡ ಭಾರತದ ಏನು ಎವಿಡೆನ್ಸ್ ಆ್ಯಕ್ಟ್ನಲ್ಲಿ ಒಂದು ಮಾನ್ಯತೆಯನ್ನು ಕೊಡಬೇಕಾದ್ರೆ ಅದಕ್ಕೆ ಒಂದು ಆ್ಯಕ್ಟ್ ಬೇಕಾಗುತ್ತೆ. ಎಲ್ಲ ಸರಿ, ಎವ್ರಿಥಿಂಗ್ ಇಸ್ ಫೈನ್, ಅಲ್ಲಿವರೆಗೂ ಫೈನ್. ಏನು ಸರ್ಟಿಫಿಕೇಶನ್ ಆಫ್ ಫಿಸಿಕಲ್ ಆ್ಯಂಡ್ ಡಿಜಿಟಲ್ ರೆಕಾರ್ಡ್ಸ್ ಅದು ಸರ್ಟಿಫೈ ಮಾಡಿ ಕೊಡಬೇಕು ಅಂತೇಳಿ, ಅಡ್ಮಿಷನ್ ಆ್ಯಂಡ್ ಕಂಡೀಷನ್ಸ್ ಆಫ್ ಡಿಜಿಟಲ್ ರೆಕಾರ್ಡ್ಸ್ ಎಲ್ಲ ಹೇಳಬೇಕಾಗುತ್ತೆ. ಪುಸ್ತಕದಲ್ಲಿ ಯಾವ ರೀತಿ ಹೇಳ್ತಾರಲ್ಲ, ಈ ಬುಕ್ಕಲ್ಲಿ ಇಂಥ ಪುಟದಲ್ಲಿದೆ, ಇದೆಲ್ಲ ಪುಸ್ತಕಗಳು ನಮ್ಮ ಸುಪರ್ನಲ್ಲಿದ್ದಾವೆ ಹೇಳ್ಬೇಕಲ್ಲ. ಇದು ಸರ್ಟಿಫೈ ಹೆಂಗೆ ಮಾಡ್ತಿದ್ವಿ ನೀವು ಬ್ಯಾಂಕರ್ಸ್? ಈ ಪುಸ್ತಕನ ಮಾತ್ರ ಇದೆ ಅಂತ ಹೇಳ್ಬೇಕಲ್ಲ. ಅದೇ ರೀತಿ ಡಿಜಿಟಲ್ ಕೂಡ, ಈ ಡಿಜಿಟಲ್ ಈಸ್ ಕಂಪ್ಲೀಟ್ಲಿ ಇನ್ ಅವರ್ ಕಂಟ್ರೋಲ್ ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಮ್ಯಾನೇಜ್ ಬೈ ಅವರ್ ಪೀಪಲ್ ಓನ್ಲಿ. ನೋಬಡಿ ಈಸ್ ಇಂಟರ್ಫಿಯರಿಂಗ್. ಇಟ್ ಹ್ಯಾಸ್ ನಾಟ್ ಬಿನ್ ಹ್ಯಾಕ್ ಮಾಡಿಲ್ಲ ಅಂತೇಳಿ. ಮತ್ತು ಇದನ್ನು ಸೈಬರ್ ಸೆಕ್ಯೂರಿಟಿಲಿ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತೇಳಿ ಅವ್ರು ಹೇಳಬೇಕು. ಅದು ಹೇಳಿದ್ರೆ ಮಾತ್ರ ಅದಕ್ಕೆ ಒಂದು ಸಾಕ್ಷಿಯ ಬೆಲೆ ಬರ್ತದೆ. ಸಾಕ್ಷಿಯ ಬೆಲೆ ಇಲ್ಲದೆ ಹೋಯ್ತು ಅಂತ ಹೇಳಿದ್ರೆ ನ್ಯಾಯಾಲಯದಾಗಲಿ ಎಲ್ಲದರಲ್ಲಿ ಮಾಡಲಿಕ್ಕಾಗುತ್ತೆ. ಈ ಒಂದು ತಿದ್ದುಪಡಿನ ತರ್ತಾ ಇರೋದು ನಮಗೆ ಸರಿ ಇದೆ, ಒಪ್ಕೊಳ್ತಾ ಇದ್ವಿ, ಎವ್ರಿಥಿಂಗ್ ಇಸ್ ಫೈನ್. ಆದರೆ ಈ ಕೊನೆ ಒಳಗೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ವೆಸ್ಟಿಗೇಟಿವ್ ಆಕ್ಸೆಸ್ ಟು ವಿತೌಟ್ ಎ ಕೋರ್ಟ್ ಆರ್ಡರ್ ಅಂತ. ವಿತೌಟ್ ಎ ಕೋರ್ಟ್ ಆರ್ಡರ್ ಅವರು ಆಕ್ಸೆಸ್ ಮಾಡ್ಬೋದು. ಇವತ್ತಿನ ದಿವಸ ನೋಡಿಯಪ್ಪ, ನಾವು ಎಲ್ಲ ಡಿಜಿಟಲ್ಲೇ ವ್ಯವಹಾರ ಮಾಡ್ತಾ ಇರೋದ್ರಿಂದ ನಮ್ಮದು ಕದ್ದು ಮುಚ್ಚು ಮರೆ ಏನೂ ಇಲ್ಲ. ನಮ್ಮ ಲೈಫು ಕಂಪ್ಲೀಟ್ಲಿ ಡಿಜಿಟಲ್ಲಿ ಓಪನ್ ಬುಕ್. ಅದು ಆಕ್ಸೆಸ್ ಮಾಡೋದು ಯಾರು, ಅದ್ರ ಬಗ್ಗೆ ಕಣ್ಣು ಹಾಕೋರು ಯಾರು ಅನ್ನೋದು ಬಹಳ ಮುಖ್ಯ. ಇಲ್ಲದೆ ಹೋದರೆ ಕಂಡೋರು ನಮ್ಮ ವ್ಯವಹಾರದ ಬಗ್ಗೆ ಕಣ್ಣು ಹಾಕಿತ್ತು ಅಂತ ಹೇಳಿದ್ರೆ ಆ ಕಂಡೋರು ತಲೆ ಒಳಗೆ ಮನಸ್ಸೊಳಗೆ ಏನಿರ್ತದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಈ ಹಿಂದೆ ಇದ್ದಂಥ ಕಾನೂನಿನಲ್ಲೂ ಕೂಡ ಬ್ಯಾಂಕರ್ಸ್ ಬುಕ್ಸ್ಗೆ ಹೋಗಿ ಸೂಪರ್ಡೆಂಟ್ ಆಫ್ ಪೊಲೀಸ್ ಅವರು ನಮ್ಮ ಇನ್ವೆಸ್ಟಿಗೇಷನ್ಗೆ ಬೇಕು ಅಂತ ಹೇಳಿ ಕೇಳಬಹುದಾಗಿತ್ತು. ಇಲ್ಲ ಅಂತ ಹೇಳ್ತಾ ಇಲ್ಲ, ಇತ್ತು. ಆದರೆ ಇಟ್ ವಾಸ್ ಸೂಪರ್ಡೆಂಟ್ ಆಫ್ ಪೊಲೀಸ್, ಅಂದರೆ ಸೀನಿಯರ್ ಆಫೀಸರ್ ಆಫ್ ದಿಸ್ ಇಂಡಿಯನ್ ಬ್ಯೂರೋಕ್ರಸಿ. ಇಂಡಿಯನ್ ಬ್ಯೂರೋಕ್ರಸಿಲಿ ಸೂಪರ್ಡೆಂಟ್ ಆಫ್ ಪೊಲೀಸ್ ಈಸ್ ಲೈಕ್ ಎ ಡೆಪ್ಟಿ ಕಮಿಷನರ್. ಈಸ್ ಅ ವೆರಿ ಸೀನಿಯರ್ ಆಫೀಸರ್, ವೆರಿ ರೆಸ್ಪಾನ್ಸಿಬಲ್ ಆಫೀಸರ್ ಆನ್ ಹೋಮ್ ವಿ ಲೇ ಟ್ರಸ್ಟ್. ಅವರು ಆ ಥರ ಮಿಸ್ಯೂಸ್ ಮಾಡಲಿಕ್ಕಿಲ್ಲ, ಅದನ್ನು ನಮ್ಮನ್ನು ತೊಗೊಂಡೋಗಿ ನಮ್ಮನ್ನೇ ಏನಾದರೂ ಆಟ ಆಡಿಸ್ಲಿಕ್ಕಿಲ್ಲ ಅಂತ ತಿಳ್ಕೊಬೋದು. ಆದರೆ ಇವತ್ತಿನ ದಿವಸ ಇದರಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕೂಡ ಹೋಗಿ ನಿಮ್ಮದನ್ನು ಇವ್ರದ್ದು ಇನ್ಫಾರ್ಮೇಷನ್ ನನಗೆ ಕೊಡಿ, ಫುಲ್ ಕೊಡಿ ಅಂತ ಹೇಳಿದ್ರೆ ತೆಗೆದುಕೊಡ್ಬೇಕು. Are we comfortable with this? Are we comfortable with a low-ranking officer of a police station? I don't have anything against them. Please don't mistake me that no, I am talking about lower and higher officer and all. No. But it is about a personal privacy data of a common citizen. It can be ನಮ್ಮ ಸರ್ಕಾರದ ಟ್ರಾನ್ಸ್ಪರೆನ್ಸಿ. No. I'll finish. This is not a government document. It is not a public document. It is for the purpose of investigating something. Okay? Investigation of what? Investigation of fraud. Investigation of a case. Investigation of a dowry debt. Anything, whatever it is. ನಮ್ಮ ದುಡ್ಡು ಅಲ್ಲಿಂದ ಹೋಯ್ತು, ಇದೊಂದು ಪ್ರೂಫ್ ಅಂತ ಕೊಡಕ್ಕೆ ಹೋಗ್ತಾ ಇದೆ. ಆ ಸಂದರ್ಭದಲ್ಲಿ ಅವರು ಕೇಳ್ತಾ ಇರೋದು ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಒಳಗೆ ರೈಟ್ ಟು ಎಜುಕೇಷನ್, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ನಾವು ಏನು ತಂದಿದ್ವಲ್ಲ, ಇವೆಲ್ಲ ಅಲ್ಲ. ಇದಕ್ಕೆ ಬಹಳ ಒಂದು ಪವರ್ಫುಲ್ ಕಾನೂನು ಬೇಕಾಗುತ್ತೆ, ಎವಿಡೆನ್ಸ್ ಆ್ಯಕ್ಟ್ ಬೇಕಾಗುತ್ತೆ. ಆ ಎವಿಡೆನ್ಸ್ ಆ್ಯಕ್ಟಲ್ಲಿ ಸೂಪರ್ಡೆಂಟ್ ಆಫ್, ನಾನು ಅದೇ ಹೇಳ್ತಾ ಇದ್ದೀನಿ, ಸೂಪರ್ಡೆಂಟ್ ಆಫ್ ಪೊಲೀಸ್ನ ಅದೇ ಹೇಳ್ತಾ ಇದ್ದೀನಿ, ಪುನಃ ಅದೇ ಹೇಳ್ತಾ ಇದ್ದೀನಿ. ನಮ್ಮ ಮಾತಿನ ಹಿಂದಿನ ಉದ್ದೇಶ ತಿಳ್ಕೊಳ್ಳಿ,
ನಾವು ಇಲ್ಲಿ ಮೇಲು ಕೀಳು ಅನ್ನೋದು ನೋಡ್ತಾ ಇಲ್ಲ. ಇದನ್ನ ನಿಮ್ಮ ಒಂದು ಪ್ರೈವಸಿನ ಕಾಪಾಡಬೇಕು ಅಂತ ಹೇಳಿದ್ರೆ ರೆಸ್ಪಾನ್ಸಿಬಲ್ ಆಫೀಸರ್ ಹೂ ಹ್ಯಾಸ್ ಟೇಕ್ ಇನ್ ದಿಸ್ ಎಂಟೈರ್ ಸಿಸ್ಟಮ್ ಅದು ಬೇಕು ಅಂತ ಕೇಳ್ತಾ ಇದ್ದೀನಿ. ತೀರಾ ಕೆಳಮಟ್ಟದ ಅಧಿಕಾರಿಗಳು ಕೂಡ ಅವರು ಕೂಡ ಸ್ಟೇಷನ್ ಆಫೀಸರು PSI ಆಗಿರ್ತಾ ಇದ್ದಾರೆ. ಕೆಟ್ಟವರು ಅಂತ ಹೇಳ್ತಾ ಇಲ್ಲಪ್ಪ, ನಿಮ್ಮ ಪ್ರೈವಸಿ ಅಪಾಯದಲ್ಲಿದೆ ಅಂತ ಹೇಳ್ತಾ ಇದ್ರು. ನಿಮ್ಮ ಪ್ರೈವಸಿ ಏನಿದೆಲ್ಲ ನೀವು ಅವ್ರು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬಂದಾಗ ಎನಿಬಡಿ ಹೂ ಇಸ್ ಆಥರೈಸ್ಡ್ ಬೈ SP ಕ್ಯಾನ್ ಗೋ ಅಂಡ್ ಪಿಕ್ ಇಟ್ ಅಪ್. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ NS ಬೋಸರಾಜ್, K ಶಾಂತಪ್ಪ, ಜಯವಂತರಾವ್ ಪತಂಗಿ, G ಶಿವಮೂರ್ತಿ, N ಶ್ರೀನಿವಾಸ ರೆಡ್ಡಿ, ಅಮರೇಗೌಡ ಹಂಚಿನಾಳ್, ರಾಜಶೇಖರ್ ನಾಯಕ್, ಆಂಜನೇಯ ಕುರುಬದೊಡ್ಡಿ, ನರಸಿಂಹಲು ಮಾಡಗಿರಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ಮರಿಸ್ವಾಮಿ ಗಟ್ಟು, ಸುಧೀಂದ್ರ ಜಾಗೀರ್ದಾರ್ ಸೇರಿದಂತೆ ಅನೇಕರಿದ್ದರು. ಮೀಸಲಾತಿ ಹೆಚ್ಚಿಸುವ ಕುರಿತಂತೆ ಕೇಂದ್ರ ಸರ್ಕಾರ 9 ಶೆಡ್ಯೂಲ್ಗೆ ಸೇರ್ಪಡೆ ಮಾಡುವುದು ಸೇರಿದಂತೆ SC/ST ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಮನಬಂದಂತೆ ಮಾತನಾಡುತ್ತಿದ್ದು, ದಮ್ಮು ತಾಕತ್ತು ಇದ್ದರೆ ಬಹಿರಂಗ ಚರ್ಚೆಗೆ ಬರಲು ವಿಧಾನ ಪರಿಷತ್ ಮಾಜಿ ಸದಸ್ಯ VS ಉಗ್ರಪ್ಪ ಆಗ್ರಹಿಸಿದ್ದಾರೆ. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಅವಧಿಯಲ್ಲಿಯೇ ಮೀಸಲಾತಿಯನ್ನು 56% ಹೆಚ್ಚಿಸಲು 9 ಶೆಡ್ಯೂಲ್ಗೆ ಸೇರಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಆದರೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿದ್ದರೂ ಮಾಡಲು ಆಗಲಿಲ್ಲ. ಬೆಳಗಾವಿ ಅಧಿವೇಶನದಲ್ಲಿ ಮೀಸಲು ಹೆಚ್ಚಿಸಲು ಅಂಗೀಕಾರವಾಗಿದ್ದರೂ ಜಾರಿಯಾಗಲಿಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗಲೂ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ, ಆದರೂ ಸ್ಪಂದಿಸಲಿಲ್ಲ. SC ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದ್ದ ಸ್ಕಾಲರ್ಶಿಪ್ ಅನುದಾನ 80 ಕೋಟಿ ಕಡಿತಗೊಳಿಸಲಾಗಿದೆ. ಇಂಜಿನಿಯರಿಂಗ್, ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಶುಲ್ಕ ರಿಯಾಯಿತಿ ರದ್ದುಗೊಳಿಸಲಾಗಿದೆ. PhD ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದ್ದ ವಿದ್ಯಾರ್ಥಿ ವೇತನ ನಿಲ್ಲಿಸಲಾಗಿದೆ. ಆದರೂ ಬಿಜೆಪಿ ನಾಯಕರು ಮಾತನಾಡುತ್ತಿಲ್ಲ. ರಾಜಕೀಯವಾಗಿ ST ಸಮುದಾಯಕ್ಕೆ ಕುರುಬರನ್ನು ಸೇರಿಸುವುದಾಗಿ ಜೋಶಿ ಹೇಳುತ್ತಾರೆ, ಕಾಡಗೊಲ್ಲರನ್ನು STಗೆ ಸೇರಿಸುವುದಾಗಿ V ಸೋಮಣ್ಣ ಹೇಳುತ್ತಾರೆ. ಆದರೆ STಗೆ ಇತರೆ ಸಮುದಾಯ ಸೇರಿಸಲು ನಮ್ಮ ವಿರೋಧವಿಲ್ಲ. ಬದಲಾಗಿ ನಮ್ಮ ಮೀಸಲು ಕಡಿತವಾಗಬಾರದು. ಮೀಸಲು ಹೆಚ್ಚಿಸಿ ಕುಲಶಾಸ್ತ್ರ ಅಧ್ಯಯನ ವರದಿ ಆಧಾರದ ಮೇಲೆ ಸೇರಿಸಲಿ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಷೇತ್ರ ಪುನರ್ವಿಂಗಡಣೆ, ಮಹಿಳಾ ಮೀಸಲಾತಿ ಜಾರಿಗೊಳಿಸುವುದಾಗಿ ಹೇಳುತ್ತಾರೆ. 2011ರಲ್ಲಿ ನಡೆದ ಜನಗಣತಿ ಮುಂದೆ ನಡೆಸಲೇ ಇಲ್ಲ. 2021ರಲ್ಲಿ ಏಕೆ ಜನಗಣತಿ ನಡೆಸಿಲ್ಲ ಎಂದು ನರೇಂದ್ರ ಮೋದಿ ಮಾತನಾಡುತ್ತಿಲ್ಲ. ಮಹಿಳಾ ಮೀಸಲಾತಿಯಲ್ಲಿ 3 ವರ್ಷ ಮೀಸಲು ಕಾಯ್ದಿರಿಸುವಂತೆ SC/ST OBCಗಳಿಗೂ ಮೀಸಲು ಕ್ಷೇತ್ರ ನಿಗದಿಪಡಿಸಲಿ ಎಂದರು. ಚುನಾವಣೆಗಳನ್ನು ಒಂದೇ ವಾರದಲ್ಲಿ ಪೂರ್ಣಗೊಳಿಸಬೇಕು. ಆದರೆ ಬಿಜೆಪಿಯವರು ರಾಮ ಜನ್ಮಭೂಮಿ ನಿರ್ಮಾಣ ಮಾಡಿರುವುದಾಗಿ ಹೇಳುತ್ತಲೇ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಲ್ಲಿ ನಡೆದ ಹಣ ದುರ್ಬಳಕೆ ಕುರಿತು ಮಾತನಾಡುತ್ತಿಲ್ಲ. ರಾಜ್ಯದ ಪೇಜಾವರ ಶ್ರೀ ಹಾಗೂ RSSನ ಗೋಪಾಲ ನಾಗರಕಟ್ಟೆಯವರು ಟ್ರಸ್ಟ್ ಸದಸ್ಯರಾಗಿದ್ದಾರೆ. ಏಕೆ ಮಾತನಾಡುತ್ತಿಲ್ಲ? ಇಬ್ಬರು ಟ್ರಸ್ಟಿಗಳು ರಾಜೀನಾಮೆ ನೀಡಿದ್ದಾರೆ. ಕೂಡಲೇ CBI ತನಿಖೆಗೆ ಒಳಪಡಿಸಬೇಕೆಂದರು. ಯಾರು ನಾವು ಸ್ಥಳೀಯವಾಗಿ ಹೇಳಿದ್ವಿ, ಅವರು ಹೇಳಿದರಂತೆ ಕೆಲವರಿಗೆ ಕಮ್ಯುನಿಕೇಟ್ ಸರಿಯಾಗಿಲ್ಲ, ಹಾಗಾಗಿ ಅನ್ಯತಾ ಭಾವಿಸ್ಬೇಕು. ಸರ್, ನಾನಿವತ್ತು ಎರಡು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಮೊದಲನೇದು, ನಾನೇನು ಲಾಸ್ಟ್ ಟೈಮ್ ನಿಮ್ಮಲ್ಲಿ ಬಂದು 56% ಮೀಸಲಾತಿಯ ವಿಚಾರ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈ 56% ಮೀಸಲಾತಿ, ಅರ್ಥಾತ್ SCಗೆ 15ರ ಬದಲು 17% ಮೀಸಲಾತಿ, STಗೆ 3ರ ಬದಲು 7% ಮೀಸಲಾತಿ, OBCಗೆ 32%. ಈಗ ಇನ್ಫ್ಯಾಕ್ಟ್ ಲೇಟೆಸ್ಟ್ MR ನಾಯಕರ ಹಿಂದುಳಿದ ವರ್ಗದ ವರದಿ ಆಧಾರದ ಮೇಲೆ OBCಗಳಿಗೆ 42% ಕೊಡಬೇಕು ಅನ್ನುವಂಥದ್ದಿದೆ. 2022ರ ಏನು ಕಾನೂನು ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಮಾಡಿತ್ತು, ಆ ಕಾನೂನನ್ನ ಹೈಕೋರ್ಟ್ನಲ್ಲಿ ಸ್ಟೇ ಮಾಡಿರೋದ್ರಿಂದ ಇವತ್ತು ರಾಜ್ಯದಲ್ಲಿ SCಗಳಿಗೆ, STಗಳಿಗೆ ಮತ್ತು OBCಗಳಿಗೆ, ಮೋರ್ ಪರ್ಟಿಕ್ಯುಲರ್ಲಿ SC ಅಂಡ್ ST, ಸುಮಾರು 6% ಮೀಸಲಾತಿಯ ನಷ್ಟ ಆಗ್ತಾ ಇದೆ. ಸೊ ಈ ಮೀಸಲಾತಿಯನ್ನ ಉಳಿಸ್ಲಿಕ್ಕೆ ಆಗಿದ್ರೆ ಸಂವಿಧಾನದಲ್ಲಿ SC/STಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು.
ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೇಗೆ ಹಿಡಿದಿದೆ ಅನ್ನೋದರ ಬಗ್ಗೆ ರಾಜ್ಯವ್ಯಾಪಿ ಎಲ್ಲ ಜಿಲ್ಲೆಗಳಲ್ಲಿ ನಾನು ಮತ್ತು ನಮ್ಮ ಸ್ನೇಹಿತರುಗಳು ಪ್ರವಾಸ ಮಾಡಿ ಮೊನ್ನೆ 6ನೇ ತಾರೀಕು ಲಾಸ್ಟ್ ಮಡಿಕೇರಿಯನ್ನು ಮುಗಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳನ್ನ ಪ್ರವಾಸ ಮಾಡಿದ್ದೆ. ಒಳ್ಳೆಯ ರೆಸ್ಪಾನ್ಸ್ ಇದೆ. ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ನಮ್ಮ ಡಿಮ್ಯಾಂಡ್ಸ್ ಏನಿತ್ತು ಅದರಲ್ಲಿ ಒಂದಿಷ್ಟು ಫುಲ್ಫಿಲ್ ಮಾಡಿದ್ದಾರೆ. ಮೊದಲನೇದು, ಹೈಕೋರ್ಟಿನಲ್ಲಿ ಸ್ಟೇ ವೇಕೇಟ್ ಮಾಡಿಸೋದಕ್ಕೆ ಒಬ್ಬ ಪರಿಣಿತ ಸೀನಿಯರ್ ಕೌನ್ಸಿಲ್ ಅನ್ನ ಎಂಗೇಜ್ ಮಾಡಿ ವೇಕೇಟಿಂಗ್ ಸ್ಟೇ ಅನ್ನು ಮಾಡಬೇಕು ಅಂತ ಹೇಳಲಾಗಿದೆ. ರಾಜಕೀಯ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯವರು ಜೋಶಿ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಾವ್ಯಾರು ವಿರೋಧಿಗಳಲ್ಲ, ನಾನು ಅದನ್ನು ಸ್ಪಷ್ಟಪಡಿಸ್ತೇನೆ. ಕುರುಬರನ್ನ ಎಸ್ ಟಿ ಮಾಡಿದ್ದೇವೆ. 3 ದಿವಸದಿಂದ 4 ದಿವಸದಿಂದ ವಿ ಸೋಮಣ್ಣವರು ಕಾಡುಗೊಲ್ಲರನ್ನ ಎಸ್ ಟಿ ಮಾಡ್ತೇವೆ. ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಯಾರನ್ನು ಬೇಕಾದ್ರೂ ಎಸ್ ಸಿ ಮಾಡಿ, ಯಾರನ್ನು ಬೇಕಾದ್ರೂ ಎಸ್ ಟಿ ಮಾಡಿ. ಆ ಒಂದು 2 ಕಂಡೀಷನ್. ಮೊದಲನೇದು, ಯಾವುದೇ ಸಮಾಜ ಎಸ್ ಸಿ ಮಾಡಬೇಕಾದ್ರೂ ಎಸ್ ಟಿ ಮಾಡಬೇಕು, ಭೂಶಾಸ್ತ್ರ ಅಧ್ಯಯನ ಮಾಡಿ. ಎರಡನೇದು, ಎಷ್ಟು ಜನಸಂಖ್ಯೆಯನ್ನ ಎಸ್ ಸಿಗೋ ಎಸ್ ಟಿಗೋ ತಂದು ಬೇರೆ ಕಡೆಯಿಂದ ತಂದು ಸೇರಿಸ್ತೀರಿ. ಈಗ ಉದಾಹರಣೆಗೆ OBC ಇಂದ ಒಂದು 5%, 7% ಕುರುಬರನ್ನು ತಂದು ಸೇರಿಸಿದ್ರು, ಹಾಗೆ ಗೊಲ್ಲರನ್ನು ಸೇರಿಸಿದ್ರು. ಆ ಸೇರಿಸುವ ಆದೇಶದಲ್ಲೇ ಅಷ್ಟು ಪರ್ಸೆಂಟ್ ಅನ್ನ ಎಸ್ ಟಿಯಲ್ಲಿ ಜಾಸ್ತಿ ಮಾಡಬೇಕು. ಇರೋಂತ ಒಂದಿಷ್ಟು ಅನ್ನನ ಎಲ್ಲರೂ ಸಹ ಕಿತ್ಕೊಡೋದಲ್ಲ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ನೋಡಿಪ್ಪ, ರಾಜಕೀಯವಾಗಿ ನೀವು ಹೇಳಿಕೆ ಮಾಡೋದನ್ನು ಬಿಟ್ಟು ವಿ ಹ್ಯಾವ್ ನೋ ಅಬ್ಜೆಕ್ಷನ್, ಯಾರನ್ನ ಬೇಕಾದ್ರೂ ಸೇರಿ. ಆದರೆ ಎಷ್ಟೇ ಒಂದು, ಆ ಸೇರಿಸುವಂತ ಜಾತಿಯ ಅರ್ಹತೆ ಎಸ್ ಟಿ ಆಗೋದಕ್ಕೋ ಎಸ್ ಸಿ ಆಗೋದಕ್ಕೋ ಇದೆಯಾ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿ. ಇದೆ ಅಂತಂದ್ರೆ ಸೇರಿಸಿ, ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಆದರೆ ಸೇರಿಸಿದ ದಿವಸವೇ ರಿಸರ್ವೇಶನ್ ಅಷ್ಟು ಜಾಸ್ತಿ ಮಾಡಬೇಕು, ಇದನ್ನು ಮಾಡ್ತಾರೆ. ಸೊ ಈಗ ಇಲ್ಲೇ ಕಳೆದ ಒಂದು ತಿಂಗಳಿಂದ ಅಂತ ಕಾಣುತ್ತೆ, ಭಾರತೀಯ ಜನತಾ ಪಾರ್ಟಿಯು ರಾಮುಲು ಇರ್ಬೋದು, PB ನಾಯಕರು ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಅವರು ರಾಜ್ಯ ಸರ್ಕಾರದ ಮೇಲೆ ಮತ್ತು ನನ್ನ ಮೇಲೆ ವೈಯಕ್ತಿಕವಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಕೇಳಲ್ಪಟ್ಟಿದ್ದೇನೆ. ನಾನು ಇಷ್ಟೇ ಹೇಳ್ತೇನೆ, ನಿಮಗೇನಾದರೂ ದಮ್ಮು ತಾಕತ್ತು ಬಿಜೆಪಿನವರಿಗೆ ಬದ್ಧತೆ ಏನಾದರೂ ಇದ್ರೆ, ಸಂವಿಧಾನ ಗೊತ್ತಿದ್ರೆ, ಸಾಮಾಜಿಕ ನ್ಯಾಯ ಗೊತ್ತಿದ್ರೆ, ಎಸ್ ಸಿಗಳಿಗೆ, ಎಸ್ ಟಿಗಳಿಗೆ, OBCಗಳಿಗೆ ನಿಮ್ಮ ಪಾರ್ಟಿಯ ದೇಣಿಗೆ ಏನು, ಕಾಂಗ್ರೆಸ್ಸಿನ ದೇಣಿಗೆ ಏನು, ಅಥವಾ ಉಗ್ರಪ್ಪ ಮತ್ತು ಅವರ ಸ್ನೇಹಿತರ ದೇಣಿಗೆ ಏನು ಅನ್ನೋದ್ರ ಬಗ್ಗೆ ಸಾರ್ವಜನಿಕ ಚರ್ಚೆಗೆ ನಾನು ಸಿದ್ಧನಿದ್ದೇನೆ. ನೀವು ಎಲ್ಲಿ ಬೇಕಾದರೂ ಕರೀರಿ, ರಾಯಚೂರಲ್ಲಿ ಕರೀರಿ ಅಥವಾ ವಿಧಾನಸೌಧದಲ್ಲಿ ಕರೀರಿ, ನಿಮ್ಮ ಆ ಚರ್ಚೆಗೆ ನಾನು ಸಿದ್ಧನಿದೆ. ನಿಮ್ಮ ಯೋಗ್ಯತೆಗೆ ನೀವೇ ಪತ್ರ ಬರೆದಿದ್ದೀರಿ 9 ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಹೇಳಿ ಮಿಸ್ಟರ್ ಶ್ರೀರಾಮುಲು. ನಾನು ಹೇಳಿರುವಂತ ಅಂಕಿ ಅಂಶಗಳಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ನಾನು ಯಾವುದೇ ಕ್ಷಮೆ ಕೇಳಲಿಕ್ಕೆ ನಾನು ಸಿದ್ಧನಿದ್ದೇನೆ. ನಾಚಿಕೆ ಆಗೋದಿಲ್ವಾ ನಿಮ್ಮ ಸರ್ಕಾರ ಬರೆದು 9 ಶೆಡ್ಯೂಲ್ಗೆ ಸೇರಿಸೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಯಾಕ್ರಿ ರೆಕಮೆಂಡ್ ಮಾಡಿದ್ರಿ? ಆ SC ST ವಿದ್ಯಾರ್ಥಿಗಳಿಗೆ ಸೆಂಟ್ರಲ್ ಗವರ್ಮೆಂಟ್ ನ ಸ್ಕಾಲರ್ಶಿಪ್ ಕೊಡಿಸೋ ಯೋಗ್ಯತೆ ಇಲ್ಲ ಅಂದ್ರೆ ಯಾಕ್ರಿ ರಾಜಕಾರಣ ಮಾಡ್ತೀರಿ? ನಾನು ಇಷ್ಟೇ ಹೇಳ್ತೇನೆ, ಸಮಾಜವನ್ನ ಪಕ್ಷದ, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ನಾನು ಪಕ್ಷದ ಇದರ ಮೇಲೆ ಸಮಾಜವನ್ನು ಒಡೆಯುವಂತ ಪ್ರವೃತ್ತಿ ನನಗಿಲ್ಲ ಅಂತ. ಆದರೆ ನೀವು ಅನಿವಾರ್ಯವಾಗಿ ನಿಮ್ಮ ಪಕ್ಷದ ಹೆಸರಿನಲ್ಲಿ ಹೇಳಿಕೆ ಮಾಡಿರೋದ್ರಿಂದ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ. ಈಗಲೂ ಹೇಳ್ತೇನೆ, ಯಾವುದೇ ಜಾತಿಗಳನ್ನ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಜಾತಿಗಳನ್ನ ಒಡೆಯುವಂತ ಪ್ರವೃತ್ತಿಯನ್ನ ಬಿಡಬೇಕು. 51 ಅಲ್ಲಿ ಇಂಥವ್ರು ಕ್ಯಾಂಡಿಡೇಟ್ ಅಂತ ರಾಯಚೂರು ರೂರಲ್ಗೆ ಅಥವಾ ಮಾನವಿಗೆ ಅಂತ ಗೊತ್ತಾಗೋದಕ್ಕೆ ಅನೇಕ ದಿವಸಗಳಾಗ್ತಾ ಇತ್ತು. ನನಗೆ ಅನಿಸುತ್ತೆ ಎಲೆಕ್ಷನ್ ಹ್ಯಾಸ್ ಟು ಬಿ ಕಂಪ್ಲೀಟೆಡ್ ವಿತ್ ಇನ್ 1 ವೀಕ್. ಅಮೆಂಡ್ಮೆಂಟ್ ತನ್ನಿ. ಉದಾಹರಣೆಗೆ ಸೋಮವಾರ, ಮಂಗಳವಾರ 2 ದಿವಸ ನಾಮಿನೇಷನ್,
ಸೋಮವಾರ 1 ದಿವಸ, ಮಂಗಳವಾರ 2 ಗಂಟೆವರೆಗೂ ನಾಮಿನೇಷನ್ ಹಾಕಿ. ಈಗ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಅಲ್ಲಿ, ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಆಗೋದಿಲ್ವಾ? ಮಂಗಳವಾರ 3 ಗಂಟೆಗೆ ಸ್ಕ್ರೂಟಿನಿ ಮಾಡಿ, ಮಂಗಳವಾರ 5 ಗಂಟೆಗೆ ವಿಡ್ರಾಯಲ್ ಅಂತ ಮಾಡಿ, ಮುಗೀತು. ದೇರ್ ಎಂಡ್ಸ್ ದ ಮ್ಯಾಟರ್. ಈಗೇನಾಗಿದೆ, 10 ದಿವಸ ಬೇಕು. ನಾಮಿನೇಷನ್ 7 days, ಸ್ಕ್ರೂಟಿನಿ 1 ದಿವಸ, ವಿಡ್ರಾಯಲ್ 1 ದಿವಸ, ಮಧ್ಯೆ 1 ದಿವಸ ರಜಾ. 2 ದಿವಸಕ್ಕೆ ಈಗೇನು ಎಲ್ಲಿ ಬೇಕಾದರೂ ಅವತ್ತು ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಹೋಗ್ಬೇಕಾದ್ರೆ ಎತ್ತಿನ ಗಾಡಿಯಲ್ಲಿ ಹೋಗ್ಬೇಕು, ಕುದುರೆಯಲ್ಲಿ ಹೋಗ್ಬೇಕು, ಕತ್ತೆ ಮೇಲೆ ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕು. ಸ್ಲೇಟ್ ಹಿಡ್ಕೊಂಡು ಹೇಗೆ ಓಟ್ ಹಾಕಬೇಕು ಅಂತ ತೋರಿಸುವಂತ ಸ್ಥಿತಿ ಇತ್ತು. ಈಗ ಸ್ಥಿತಿ ಇಲ್ಲ. ಡೆಲ್ಲಿನಲ್ಲಿ ಒಂದು 5 ನಿಮಿಷದಿಂದ ಅನೌನ್ಸ್ ಮಾಡಿದ್ರೆ ಇಂಥವರು ಕ್ಯಾಂಡಿಡೇಟ್ ಅಂತಂದ್ರೆ ವಿತಿನ್ ನೋ ಟೈಮ್ ರಾಯಚೂರಿನಲ್ಲಿ ಎಲ್ಲೋ ಕುರಿ ಕಾಯುವಂತವನು ಮೊಬೈಲ್ ಇಟ್ಕೊಂಡು ಕೇಳ್ಕೊಳ್ತಾನೆ. 2ನೇದು ಬುಧವಾರ, ಗುರುವಾರ, ಶುಕ್ರವಾರ 3 days ಸೋಷಿಯಲ್ ಮೀಡಿಯಾ ಮಾಡಿ ಹೆಡ್ ಕ್ವಾರ್ಟರ್ ರಾಯಚೂರಲ್ಲಿ ಎಲೆಕ್ಷನ್ ಕಮಿಷನರ್ ಡೆಪಾಸಿಟ್ ಅನ್ನ 10,000 ತಗೊಳ್ಳೋ ಬದಲು 25 ಲಕ್ಷ ತಗೊಳ್ಳಿ ಒಂದು ಕ್ಯಾಂಡಿಡೇಟ್ ಇಂದ. ನೀವೇ ಆರ್ಗನೈಸ್ ಮಾಡಿ. 1 hour ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್, ಇನ್ನೊಂದು ಅವರ್ JDS-ನ ಕ್ಯಾಂಡಿಡೇಟ್, ಇನ್ನೊಂದು ಅವರ್ ಬಿಜೆಪಿಯ ಕ್ಯಾಂಡಿಡೇಟ್. ಅವರ ಎಲ್ಲ ಮಾಹಿತಿಗಳನ್ನ ಅಲ್ಲಿ ಮಾತಾಡಿ, ಅದನ್ನ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಸ್ಕ್ರೀನ್ ಹಾಕಿ ಜನರನ್ನ ನೋಡಿಕೊಂಡು ಇದನ್ನು ಮಾಡೋದಕ್ಕೆ ಹೇಳಿ. 2ನೇ ದಿವಸ ಕ್ಯಾಂಡಿಡೇಟ್ ಬಿಟ್ಟು ಪಾರ್ಟಿಯ ಪ್ರತಿನಿಧಿ, ಜಿಲ್ಲಾ ಅಧ್ಯಕ್ಷನೋ, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷನೋ ಅಥವಾ ಅವ್ರು ಮಾತಾಡಿ. ಈ ಸಂದರ್ಭದಲ್ಲಿ ಗೋಪಲ್ಲಿ ವಾಲ್ಮೀಕಿ ಆಶ್ರಮದ ಶ್ರೀ ವರದಾನೇಶ್ವರ ಸ್ವಾಮೀಜಿ, ಎನ್ ನರಸಿಂಹಯ್ಯ, ಸುರೇಶ್ ನಾಯಕ್, ಗೌರಂಪೇಟೆ, ದೇಸಾಯಿ, ರಾಜಪ್ಪ, ಹನುಮಂತಪ್ಪ, ಡಾಕ್ಟರ್ ವಿಕಾಸ್, ರಘುವೀರ್ ನಾಯಕ್ ಇದ್ದರು. ವಿದ್ಯಾರ್ಥಿಗಳ ಸಾಧನೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಹಾಗೂ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಗೌರವಿಸುವ ಮೂಲಕ ಯುವ ಪೀಳಿಗೆಗೆ ಪ್ರೇರಣೆ ನೀಡಬೇಕು ಎಂದು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಅಖಿಲಾಂಡ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದಿಂದ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ ಹಾಗೂ ಮೀಸಲಾತಿ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕಾರಣಾಂತರಗಳಿಂದ ಸ್ಥಗಿತಗೊಂಡಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮತ್ತೆ ಆರಂಭಿಸಿರುವುದು ಸಂತಸದ ಸಂಗತಿ. ವಿದ್ಯಾರ್ಥಿಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಇಂತಹ ಕಾರ್ಯಕ್ರಮಗಳು ಸಮಾಜದ ಶೈಕ್ಷಣಿಕ ಪ್ರಗತಿಗೆ ಸಹಕಾರಿಯಾಗುತ್ತವೆ ಎಂದರು. ಸಮಾಜದ ಬಗ್ಗೆ ಕಾಳಜಿ ಇದ್ದಾಗ ಮಾತ್ರ ಇಂತಹ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸಾಧ್ಯ. ಪ್ರತಿಯೊಂದು ಸಮಾಜದಲ್ಲೂ ಸಮಾಜದ ಮುನ್ನಡೆಗೆ ಶ್ರಮಿಸಿದ ಹಾಗೂ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನಿಸಬೇಕು. ಇದರಿಂದ ಸಮಾಜದ ಇತರರಿಗೂ ಉತ್ತಮ ಕೆಲಸ ಮಾಡಲು ಪ್ರೇರಣೆ ದೊರೆಯುತ್ತದೆ ಎಂದು ಹೇಳಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಾಲ್ಮೀಕಿ ಸಮಾಜವು ಹೆಚ್ಚಿನ ಜನಸಂಖ್ಯೆ ಹೊಂದಿದೆ. ಹಿಂದಿನ ನಾಯಕರ ಹೋರಾಟದ ಫಲವಾಗಿ ಸಮಾಜಕ್ಕೆ ರಾಜಕೀಯ ಮೀಸಲಾತಿ ದೊರೆತಿದೆ. ಸಮಾಜದ ಹಕ್ಕುಗಳಿಗಾಗಿ ಇನ್ನೂ ಹೆಚ್ಚಿನ ಮೀಸಲಾತಿ ಅಗತ್ಯವಿದ್ದು, ಈ ನಿಟ್ಟಿನಲ್ಲಿ ಸಂಘಟಿತ ಹೋರಾಟ ಅಗತ್ಯವಾಗಿದೆ ಎಂದರು. ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಉನ್ನತ ಸಾಧನೆ ಮಾಡುವ ಮೂಲಕ ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮುಂದಿನ ತಿಂಗಳುಗಳಲ್ಲಿಯೂ ನಿರಂತರವಾಗಿ ನಡೆಯಬೇಕು ಎಂದು ಹೇಳಿದರು. ಪ್ರತಿ ವರ್ಷದಂತೆ ಹಿಂದೆ ಕೂಡ ಬಹಳ ದಿನಗಳಿಂದ ಕೂಡ ನಮ್ಮ ವಾಲ್ಮೀಕಿ ಸಮಾಜದ ನೌಕರ ಬಂಧುಗಳು ಪ್ರತಿಭಾ ಪುರಸ್ಕಾರವನ್ನ ಹಿಂದಿನಿಂದ ಅನುಕೊಳ್ತಾ ಇದ್ರು. ಬಹಳ ವರ್ಷಗಳಾದ ನಂತರ ಕೆಲವು ಕಾರಣಾಂತರಗಳಿಂದ ಅವರು ನಿಲ್ಲಿಸಿದ ನಂತರ ನಮ್ಮ ವೆಂಕಟೇಶ್ ನಾಯಕ್ ಅವರು ಅಸ್ಕೇಳವರು ಅಂದ್ರೆ ಹಿಂದೆ ನೌಕರ ಸಂಘದಲ್ಲಿ ಅವರು ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ಮಾಡ್ತಾ ಇದ್ರು ಮತ್ತು ಈಗ ಅವರೇ ನೇತೃತ್ವವನ್ನು ವಹಿಸಿ ಪ್ರತಿ ವರ್ಷ ಕೂಡ ಏನು ನಮ್ಮ ವಿದ್ಯಾರ್ಥಿನಿಯರು ಏನು ಮಾರ್ಕ್ಸ್ ಅನ್ನು ಪಡೆದು ಮುಂದಿನ ಭವಿಷ್ಯವನ್ನು ರೂಪಿಸಿರುವಂತ ಸಂದರ್ಭದಲ್ಲಿ ಅವರಿಗೆ ಬೆನ್ನು ತಟ್ಟಿ ಅವರಿಗೆ ಸನ್ಮಾನಿಸುವಂತ ಕೆಲಸವನ್ನ ಸಮಾಜದಲ್ಲಿ ನೇತೃತ್ವವನ್ನು ವಹಿಸಿ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ ಸಮಾಜದ ಬಗ್ಗೆ ಮತ್ತು ಮುಂದಿನ ಭವಿಷ್ಯವನ್ನು ರೂಪಿಸಿದಂತ ನಾಯಕರುಗಳ ಬಗ್ಗೆ ಅವರಿಗೆ ಕಳಕಳಿಯನ್ನ ಇಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಯಾಕಂದ್ರೆ ಒಂದು ಸಮಾಜದ ಕಾರ್ಯಕ್ರಮವನ್ನ ಮಾಡಬೇಕಾದ್ರೆ ಬಹಳಷ್ಟು ಅಡೆತಡೆಗಳು ಮತ್ತು ಬಹಳಷ್ಟು ಟೀಕೆ ಟಿಪ್ಪಣಿಗಳು ಕೂಡ ಬರ್ತಾರೆ. ಯಾವುದೇ ಒಂದು ಸಂಘಟನೆಯವರು ಮತ್ತು ಯಾರೋ ಒಬ್ಬರು ನೇತೃತ್ವವನ್ನ ವಹಿಸಿ ಆ ಕಾರ್ಯಕ್ರಮವನ್ನ ಮಾಡುವಂತ ಸಂದರ್ಭದಲ್ಲಿ ಟೀಕೆ ಮಾಡುವಂತರು ಕೂಡ ಬಹಳಷ್ಟು ಜನ. ನಮ್ಮ ವಾಲ್ಮೀಕಿ ಸಮಾಜ ಇಲ್ಲಿ ಬಹುಸಂಖ್ಯಾತರು ನಾವಿದ್ದೀವಿ. ಹಾಗಾಗಿ ಇಲ್ಲಿ ಮೀಸಲಾತಿಗಳನ್ನು ಕೂಡ ನಮಗೆ ಒಂದೊಂದು ಜಿಲ್ಲೆಯಲ್ಲಿ
ಇವತ್ತು ನಮ್ಮ ಜಿಲ್ಲೆಯಲ್ಲಿ 4 ಜನ ಶಾಸಕರುಗಳು ಇವತ್ತು ಮೀಸಲಾತಿಯನ್ನಾಗಿದೆ, ಒಂದು ಪಾರ್ಲಿಮೆಂಟ್ ಮೆಂಬರ್ ಕೂಡ ಮೀಸಲಾತಿಯಾಗಿದೆ. ಇಷ್ಟೊಂದು ಇದ್ದಾಗ ಕೂಡ ಸಮಾಜವನ್ನ ಪರಿವರ್ತನೆ ಆಗುವಂಥದ್ದು ಕೂಡ ಬಹಳ ಅವಶ್ಯಕತೆ ಖಂಡಿತವಾಗಿ ಇದೆ. ಆದ್ರೆ ಈ ಮೀಸಲಾತಿಯನ್ನು ಸಿಗಬೇಕಾದಂತ ಸಂದರ್ಭದಲ್ಲಿ ಹಿಂದಿನ ನಾಯಕರುಗಳು ಬಹಳಷ್ಟು ಹೋರಾಟದ ಪ್ರತಿಫಲ, ಅವರ ಹೋರಾಟದ ಮುಖಾಂತರ ನಮಗೆ ಈ ಪ್ರತಿಫಲವನ್ನ ನಮಗೆ ಸಿಕ್ಕಿದೆ. ನಿದರ್ಶನವಾಗಿ ಇಲ್ಲಿ ಉಗ್ರಪ್ಪ ಸಾಹೇಬರು ಇದ್ದಾರೆ. ಇವತ್ತು ಈ ಸಮಾಜಕ್ಕೆ ಮೀಸಲಾತಿ ನಮಗೆ ಏನಾದರೂ ಸಿಗಬೇಕಾಗಿದೆ. ಆವತ್ತಿನ ಏನು ಉಗ್ರಪ್ಪ ಸಾಹೇಬರು ಧ್ವನಿಯಾಗಿ, ದಿವಂಗತ ವೆಂಕಟೇಶ್ ನಾಯಕರು ಧ್ವನಿಯಾಗಿ ಮತ್ತು ಎಲ್ ಜಿ ಆವನೂರವರು ಅವರೆಲ್ಲರ ಪರಿಶ್ರಮದಿಂದ ಇವತ್ತು ಇದಕ್ಕೂ ಮೊದಲು ಸಂಸದ ಜಿ ಕುಮಾರ್ ನಾಯಕ್ ಮಾತನಾಡಿ, ಅಕ್ಷರದ ಶಕ್ತಿ ಅಗಾಧವಾದುದು. ಶಿಕ್ಷಣ ಒಂದು ನಾಶವಿಲ್ಲದ ವರವಾಗಿದ್ದು, ಇಂದು ಪ್ರತಿಭಾ ಪುರಸ್ಕಾರ ಸ್ವೀಕರಿಸುತ್ತಿರುವ ಮಕ್ಕಳು ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಕ್ಕೆ ತೆರಳಿ ಸಮಾಜಕ್ಕೆ ಕೀರ್ತಿ ತರಬೇಕು. ಇದಲ್ಲದೆ ಸಮಾಜದ ಮಕ್ಕಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಅನೇಕ ಯೋಜನೆಗಳು ಇದ್ದು ಅವುಗಳ ಕುರಿತು ತಿಳುವಳಿಕೆ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ವೆಂಕಟೇಶ್ ನಾಯಕರವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವವಾದಂತಹ ಅಭಿನಂದನೆಗಳನ್ನು ಹೇಳಿ ಬಯಸ್ತಾರೆ. ಸಾಧನೆ ಮಾಡುವಂಥದ್ದು ಒಂದು ಕೆಲಸ, ಆದರೆ ಆ ಸಾಧನೆಯನ್ನು ಗುರುತಿಸಿ ಸಾರ್ವಜನಿಕವಾಗಿ ಎಲ್ಲರ ಆಶೀರ್ವಾದವನ್ನು ಪಡ್ಕೊಳ್ಳೋ ಹಾಗೆ ಮಾಡುವಂಥದ್ದು ತುಂಬ ಒಳ್ಳೆಯ ಕೆಲಸ. ಅದನ್ನು ಮಾಡ್ತಾ ಇದ್ದೀರಿ, ದಯವಿಟ್ಟು ಮುಂದುವರಿಸಿ. ನಿಮಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ. ಒಂದು ಮಕ್ಕಳೇ, ಇವತ್ತಿನ ದಿವಸ ನೀವು ಮಾಡಿರುವಂಥ ಸಾಧನೆಗೆ ನಾನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ, ಅಕ್ಷರದ ಶಕ್ತಿ ಅಗಾಧ. ಅಕ್ಷರ ಅಂತ ಹೇಳಿದ್ರೆ ಕ್ಷರ ಇಲ್ಲದೆ ಇರುವಂಥದ್ದು, ಅಂದರೆ ನಾಶ ಇಲ್ಲದೆ ಇರುವಂಥದ್ದು. ಅದನ್ನ ನೀವು ಪಡ್ಕೊಳ್ತಾ ಇರ್ತೀರಿ. ನೀವು ನಡೀತಾ ಇರುವಂಥದ್ದು ಆ ಪುಣ್ಯ ಪುರುಷ ವಾಲ್ಮೀಕಿಯ ಹಾಕಿಕೊಟ್ಟಂಥ ಒಂದು ಮಾರ್ಗದಲ್ಲಿ ಇಡೀ ನಮ್ಮ ಭಾರತದ ಸಮಾಜಕ್ಕೆ ದಾರಿದೀಪವಾಗಿರುವಂತಹ ಅಕ್ಷರದ ಪಿತಾಮಹ ವಾಲ್ಮೀಕಿ ಅವರು ಹಾಕಿಕೊಟ್ಟಿರುವಂಥ ಸನ್ಮಾನದಲ್ಲಿ ನಡೀತಾ ಇರುವಂಥ ನೀವು ಒಂದು ಸಾಧನೆಯನ್ನ, ಒಂದು ಮೊದಲನ್ನು ತಲುಪಿದ್ದೀರಿ. ನೀವು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡುವಂತಾಗಲಿ, ಭಗವಂತ ನಿಮಗೆ ಹೆಚ್ಚಿನ ಆಶೀರ್ವಾದವನ್ನು, ಅವಕಾಶವನ್ನು ತಂದುಕೊಡ್ಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಸರ್ಕಾರದ ವತಿಯಿಂದ ಹೇಳೋದಾಯ್ತು ಅಂತ ಹೇಳಿದ್ರೆ ಹಲವಾರು ಕಾರ್ಯಕ್ರಮಗಳನ್ನ ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರವಾಗಲಿ ಭಾರತ ಸರ್ಕಾರವಾಗಲಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನು ನೀವು ಪಡೆದುಕೊಳ್ಳಿ. ನಮಗೆ ಆದಂಥ ಒಂದು ವಿಶೇಷವಾದಂಥ ಇಲಾಖೆ ಇದೆ, ಅದನ್ನು ಕೂಡ ತಾವು ನೋಡಿ ಅದರಿಂದ ಏನು ಪ್ರಯೋಜನವನ್ನು ಪಡ್ಕೊಳ್ಬಹುದು ಅನ್ನೋದನ್ನ ತಾವು ತಿಳಿದುಕೊಂಡು ಅದನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇವತ್ತಿನ ದಿವಸ ಭಾರತ ಸರ್ಕಾರದಿಂದ ಆಗಲಿ ಕರ್ನಾಟಕ ಸರ್ಕಾರದಿಂದ ಆಗಲಿ ಓದನ್ನು ನೀವು ಹೆಚ್ಚಿನ ಓದನ್ನು ನೀವು ಮಾಡಬೇಕು ಅಂತ ಬಯಸಿದಲ್ಲಿ ವಿದೇಶಕ್ಕೆ ಹೋಗುವುದಕ್ಕೂ ಕೂಡ ಸರ್ಕಾರದಿಂದ ಒಂದು ಸಹಾಯ ಸಿಗುವಂಥ ಕಾರ್ಯಕ್ರಮಗಳಿದ್ದಾವೆ. ಆದ್ರಿಂದ ಈ ಎಲ್ಲವನ್ನ ನೀವು ತಿಳಿದುಕೊಳ್ಳಿ, ಸ್ಕಾಲರ್ಶಿಪ್ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಹೆಚ್ಚಿನ ಓದನ್ನ ನೀವು ಗಳಿಸಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ. ಕಾರ್ಯಕ್ರಮವನ್ನು ಉದ್ದೇಶಿಸಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿದರು. ನನಗೆ ವಿಶೇಷವಾಗಿ ವಾಲ್ಮೀಕಿಜಿಯವರು ಬರೆದಂತ ರಾಮಾಯಣ ಬಹಳ ವಿಶೇಷ ಅನಿಸ್ತದೆ. ಯಾವತ್ತೂ ತಂದೆ ತಾಯಂದಿರ ಸಂಬಂಧಗಳು, ಅಣ್ಣ ತಮ್ಮಂದಿರ ಸಂಬಂಧಗಳು, ಗಂಡ ಹೆಂಡತಿಯ ಸಂಬಂಧಗಳು ಜಗತ್ತಿಗೆ ಹೇಳಿಕೊಟ್ಟಂತ ವ್ಯಕ್ತಿ ಯಾರಾದ್ರಿದ್ರೆ ಅದು ವಾಲ್ಮೀಕಿ ಮಹರ್ಷಿಗಳು ಅಂತ ಹೇಳಿ ಬಯಸ್ತಾರೆ. ಬಹುಶಃ ಅವರು ರಾಮಾಯಣ ಬರೆದಿದ್ದಿಲ್ಲ ಅಂದ್ರೆ ಅಣ್ಣ ತಮ್ಮಂದರ ಸಂಬಂಧ, ಗಂಡ ಹೆಂಡರ ಸಂಬಂಧ ಯಾವ ರೀತಿ ಇರ್ತಿದ್ವೇನೋ ಅನ್ನೋ ಕಲ್ಪನೆ ಮಾಡ್ಲಿಕ್ಕೆ ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತಿಗೂ ಆ ಸಂಬಂಧಗಳು ನಿಚ್ಚಳವಾಗಿ ಸಮಾಜದಲ್ಲಿ ಇದೆ ಅಂದ್ರೆ ಅದು ವಾಲ್ಮೀಕಿ ಮಹರ್ಷಿಗಳ ಕೊಡುಗೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಂತ ಸಮಾರಂಭದಲ್ಲಿ ನಮ್ಮ ವೆಂಕಟೇಶಣ್ಣವರ ನೇತೃತ್ವದಲ್ಲಿ ವರ್ಷ 20 ವರ್ಷದಿಂದ ಸಂಘಟನೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಒಬ್ಬ ನನಗನ್ಸುತ್ತೆ ಅವ್ರು ಪಟ್ಟಂತ ಕಷ್ಟ, ಈ ಕಡೆ ಎಲ್ಲಾ ಕುಟುಂಬನೂ ಬಿಟ್ಟಿದ್ದಾರೆ, ಎಲ್ಲವೂ ಬಿಟ್ಟು ಸಮಾಜಕ್ಕೆ ಏನೇ ಕುತ್ತು ಬಂದ್ರು ರಾಯಚೂರು ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾರೆ. ಪಾಪ ಕಳೆದ ಸರಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು, ಶ್ರೀಗಳು ಬಂದಿದ್ರು ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲ ಕೊಡ್ಲಿಕ್ಕೆ, ಅವರು ಬಂದಿದ್ರು. ಅಂತ ಕಷ್ಟದ ಸಮಯದಲ್ಲೂ ಸಂಘಟನೆ ಮಾಡಿ ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಇದು ಬಹಳ ಒಳ್ಳೆಯ ಕಾರ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಸಮಾಜಕ್ಕೆ ಮುಂದೆ ಇನ್ನೂ ಹೆಚ್ಚಿನ ಹುದ್ದೆಗಳು ಸಿಗಬೇಕು. ಮಕ್ಕಳು ನೀವು ಒಂದು ತಿಳ್ಕೋಬೇಕು, ಇವತ್ತೇನೋ ಸನ್ಮಾನ ಮಾಡಿದಾರೆ ಅಂತ ಹೇಳಿ SSLC ಸನ್ಮಾನ ಮಾಡಿದ್ರೆ ಇಲ್ಲಿಗೆ ನಾವೇನೋ ಬಹಳ ಸಾಧನೆ ಮಾಡಿದೀವಿ ಅಂತ ಅನ್ಕೋಬಾರ್ದು. ಇವತ್ತು ನೀವೆಲ್ಲ ಸಮಾಜ ಇನ್ನಷ್ಟು ಜವಾಬ್ದಾರಿ ಕೊಟ್ಟಿದೆ ಅಂತ ಭಾವಿಸಿ ನೀವು ಇನ್ನೂ ಸಮಾಜ ನಿಮ್ಮಿಂದ ಕೇಳ್ತಾ ಇದೆ, ಬೇಡ್ತಾ ಇದೆ.
ನೀವು ಹೆಚ್ಚಿನ ಅಂಕ ತಗೊಳ್ರಿ, ದೊಡ್ಡ ಹುದ್ದೆಗೆ ಹೋಗ್ರಿ, ದೊಡ್ಡ ದೊಡ್ಡ ನಾಯಕರಾಗ್ರಿ, ದೊಡ್ಡ ದೊಡ್ಡ ಆಫೀಸರ್ ಆಗ್ರಿ, ಮತ್ತೆ ಅಲ್ಲಿಂದ ನೀವು ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತೇಳಿ ಸಮಾಜ ನಿಮ್ಮ ಮೇಲೆ ಭರವಸೆ ಇಟ್ಟಿದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರಯತ್ನಗಳು ಇರ್ಬೇಕಂತೇಳಿ ನಿಮ್ಗೆಲ್ಲರಿಗೂ ಮುಂದಿನ ದಿನ ಒಳ್ಳೆಯ ಭವಿಷ್ಯ ಸಿಗಲಿ. ನಿಮ್ಮ ತಂದೆ ತಾಯಿ. ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಮಾತನಾಡಿ, ವಿದ್ಯೆಗಿಂತ ಮಿಗಿಲಾದದ್ದು ಮತ್ತೊಂದಿಲ್ಲ. ಎಷ್ಟೇ ಐಶ್ವರ್ಯವಿದ್ದರೂ ಅದು ಶಾಶ್ವತವಲ್ಲ. ಯಾರಿಗೆ ಎಷ್ಟೇ ಅಧಿಕಾರವಿದ್ದರೂ ಅಧಿಕಾರವೂ ಶಾಶ್ವತವಲ್ಲ. ಆದರೆ ವಿದ್ಯೆ ಮಾತ್ರ ಶಾಶ್ವತವಾಗಿ ಉಳಿಯುತ್ತದೆ. ಆದ್ದರಿಂದ ಪೋಷಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು. ಶಿಕ್ಷಣವೆಂದರೆ ಕೇವಲ ಉತ್ತಮ ಫಲಿತಾಂಶ ಪಡೆಯುವುದಷ್ಟೇ ಅಲ್ಲ, ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವುದೂ ಆಗಿದೆ ಎಂದರು. ಮಹರ್ಷಿ ವಾಲ್ಮೀಕಿ ದೇಶಕ್ಕೆ ಮೊಟ್ಟಮೊದಲ ವಿಶ್ವವಿದ್ಯಾಲಯ ಪರಿಕಲ್ಪನೆ ನೀಡಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ. ನಾಯಕ ಸಮಾಜದಲ್ಲಿ ಹುಟ್ಟಿದ ವಾಲ್ಮೀಕಿ ಮಹರ್ಷಿಗಳು ಲವಕುಶರಿಗೆ ಶಿಕ್ಷಣ ನೀಡಿದವರು. ಅವರ ಬಗ್ಗೆ ಕೆಲವರು ಅವಹೇಳನಕಾರಿಯಾಗಿ ಮಾತನಾಡುತ್ತಾರೆ. ವಾಲ್ಮೀಕಿ ಮಹರ್ಷಿಗಳು ದರೋಡೆಕೋರರಾಗಿದ್ದರು ಎಂದು ಹೇಳುವವರನ್ನು ನನ್ನ ಮುಂದೆ ಇದ್ದರೆ ಅವರಿಗೆ ಕಪಾಳ ಮೋಕ್ಷ ಮಾಡುವುದು ಖಚಿತ ಎಂದು ಉಗ್ರಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಯಾರೇ ಮಕ್ಕಳು, ಯಾರೇ ತಂದೆ ತಾಯಿಗಳು ಅವರ ಮಕ್ಕಳಿಗೆ ವಿದ್ಯೆಯನ್ನ ಕಲಿಸುವುದರ ಮೂಲಕ, ವಿದ್ಯೆ ಅಂತ ಹೇಳಿದ್ರೆ ಸರ್ಟಿಫಿಕೇಟ್ ಅಲ್ಲ, ಮಾರ್ಕ್ಸ್ ಅಷ್ಟೇ ಅಲ್ಲ. ವಿದ್ಯೆ ಅಂದ್ರೆ ವಿದ್ಯಾ ದದಾತಿ ವಿನಯಂ ವಿನಯ ದಾತಿ ಪಾತ್ರತ ಅಂತ ಹೇಳ್ತಾರೆ. ವಿದ್ಯೆಯಿಂದ ವಿನಯ ಬರುತ್ತೆ, ವಿನಯದಿಂದ ಗೌರವಿಸಿಕೊಳ್ಪಡ್ತಾರೆ. ಹಾಗಾಗಿ ವಿದ್ವಾನ್ ಸರ್ವತ್ರ ಪೂಜ್ಯೇತ್ ಅಂತ ಹೇಳ್ತಾರೆ. ಈಗ ನಾನು ಇಷ್ಟೇ ಹೇಳ್ತೇನೆ, ಮಹರ್ಷಿ ವಾಲ್ಮೀಕಿ ಸುಮಾರು 7,000 ವರ್ಷಗಳ ಹಿಂದೆ, ಸತ್ಯಯುಗ 4,800 ವರ್ಷ, ತ್ರೇತಾಯುಗ 3,600 ವರ್ಷ, ದ್ವಾಪರ ಯುಗ 2,400 ವರ್ಷ, ಕಲಿಯುಗ 1,200 ವರ್ಷ ಅಂತೇಳಿ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಆದರೆ 7,000 ವರ್ಷಗಳ ಹಿಂದೆ ಮಹರ್ಷಿ ವಾಲ್ಮೀಕಿ ಸಂಘದ ರಾಜ್ಯಾಧ್ಯಕ್ಷ ವೆಂಕಟೇಶ್ ನಾಯಕ್ ಅಸ್ಕಿಹಾಳ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಮಾಜದಲ್ಲಿ ಬಡ ಮಕ್ಕಳು ಇದ್ದು ಅವರು ಶಿಕ್ಷಣದಿಂದ ವಂಚಿತರಾಗಬಾರದು ಮತ್ತು ಇಂದು ಪುರಸ್ಕಾರ ಸ್ವೀಕರಿಸುತ್ತಿರುವ ಮಕ್ಕಳನ್ನು ನೋಡಿ ಇತರೆ ಮಕ್ಕಳಿಗೆ ಪ್ರೇರಣೆ ಸಿಗಲಿ ಎಂಬ ಉದ್ದೇಶದಿಂದ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ. ವಾಲ್ಮೀಕಿ ಸಮಾಜಕ್ಕೆ ಎಲ್ಲ ವರ್ಗದವರು ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ಸಮಾಜಕ್ಕೆ 7% ಮೀಸಲಾತಿ ಅತ್ಯಂತ ಮುಖ್ಯವಾಗಿದ್ದು ಅದನ್ನು ಪಡೆದುಕೊಳ್ಳಲೇಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ, ವರದಾನೇಶ್ವರ ಸ್ವಾಮೀಜಿ, ಅಂಜಿ ಸ್ವಾಮೀಜಿ, ಆತ್ಮಾನಂದ ಸ್ವಾಮೀಜಿ ವಹಿಸಿಕೊಂಡಿದ್ದರು. ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ರವೀಂದ್ರ ಜಾಲ್ದಾರ್, ಕಡಗೋಳು ಆಂಜನೇಯ, ರವಿ ಪಾಟೀಲ್, ಕೃಷ್ಣ ಶಾವಂತಿಗೇರ, ರಾಜಣ್ಣ, ಕೊಟ್ರೇಶಪ್ಪ ಕೋರಿ, ವೆಂಕಟೇಶ್ ಗಲಗ್, ಶಿವಪ್ಪ ನಾಯಕ್, ಭೀಮಣ್ಣ ನಾಯಕ್, ಮಲ್ಲಿಕಾರ್ಜುನ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. ನಮ್ ರಾಯಚೂರ್ ಮಂದಿ ಏನನ ಮಿಸ್ ಮಾಡ್ಕೇಲಿ, ಆದ್ರೆ ಚಿತ್ ಪತ್ತ ಆಫರ್ಸ್ ಅಂದ್ರೆ ಯಾರ್ಯಾರು ಮಿಸ್ ಮಾಡ್ಕಂಗಿಲ್ಲ ನೋಡಪ್ಪ. ಕಿವಿ ಒಳಗೆ ಇಟ್ಕೊಳ್ಳೋ ವೈರ್ ಇಯರ್ಫೋನ್ ಬರೀ 20 ರೂಪಾಯಿಗೆ ಸಿಗಕುಂತವ. ಎಲ್ಲಿ ಅಂತ ಹೇಳ್ತೀನಿ, ವಿಡಿಯೋ ಅಂದ್ರೆ ಮುಗ್ಯ ತನಕ ನೋಡ್ರಿ. ಮುಂಜಾನೆ ಜಲ್ದಿ ಎದ್ದು ಚಿತ್ ಪತ್ ರೆಡಿಯಾಗಿ ಸೀದಾ ಪೂಜಾರ ಮೊಬೈಲ್ ಶಾಪಿಗೆ ಬಂದೆ ನೋಡ್ರಿ. ಈ ಪೂಜಾರ ಮೊಬೈಲ್ ಶಾಪ್ ಇದೇ ತಿಂಗಳ 11ನೇ ತಾರೀಕು ಜಬರ್ದಸ್ತ್ ಆಗಿ ನಮ್ ರಾಯಚೂರ್ ಒಳಗೆ ಓಪನ್ ಆಗಕುಂತದ. ಇದೇ ಖುಷಿಗೆ ಇವರು ಚಿತ್ ಪತ್ತ ಆಫರ್ ಗಳು ತಂದ್ಬಿಟ್ಟಾರ ನೋಡಪ್ಪ. ಇದ್ರ ಓಪನಿಂಗ್ ದಿನ ಬರೋ ಫಸ್ಟ್ 100 ಮಂದಿ ಕಸ್ಟಮರ್ ಗೆ ಬರೀ 49 ರೂಪಾಯಿಗೆ ನೆಕ್ ಬ್ಯಾಂಡ್, 20 ರೂಪಾಯಿಗೆ ವೈರ್ ಇಯರ್ಫೋನ್ ಕೊಡಕ್ ಕುಂತಾರ. ಇಷ್ಟೇ ಅಲ್ಲಪ್ಪ, ಇವ್ರ ಬಲ್ಲಿ ನೀವು 5G ಫೋನ್ ಯಾವನ ತಗೋರಿ, ಇದ್ರ ಮ್ಯಾಗ ನಿಮ್ಗೆ 10 ಗಿಫ್ಟ್ ಫ್ರೀ ಕೊಡಕ್ ಕುಂತಾರ ನೋಡ್ರಿ. ಗಿಫ್ಟ್ ಅಂದ್ರೆ ಒಂದಕ್ಕಿಂತ ಒಂದು ಮಸ್ತ್ ಅವ. ಕೀಪ್ಯಾಡ್ ಸೆಟ್ 4G ಫೋನ್ ಬರೀ 699 ರೂಪಾಯಿ ನೋಡಪ್ಪ. ಇದ್ರೊಳಗ್ ಸಿಗೋ ನಥಿಂಗ್ ಫೋನ್ ನೀವೇನ ತಗೊಂಡ್ರೆ 1500 ರೂಪಾಯಿ ಡಿಸ್ಕೌಂಟ್ ಜೊತೆಗೆ ಕ್ರೆಡಿಟ್ ಕಾರ್ಡ್ ಮ್ಯಾಗ 10% ಇನ್ಸ್ಟೆಂಟ್ ಕ್ಯಾಶ್ ಬಿ ಕೊಡಕ್ ಕುಂತಾರ. ಇಷ್ಟೇ ಅಲ್ಲಪ್ಪ, ಮೋಟೋ ಎಡ್ಜ್ 70 ಫ್ಯೂಷನ್ ನೀವೇನ ತಗೊಂಡ್ರೆ ಇದ್ರ ಜೊತೆಗೆ ನಿಮ್ಗ ಪವರ್ ಬ್ಯಾಂಕ್, ವಾಚ್, ಬಡ್ಸ್ ಫ್ರೀ ಕೊಡಕ್ ಕುಂತಾರ. ಇವ್ರ ಬಲ್ಲಿ ಫೋನ್ ಎಕ್ಸ್ಚೇಂಜ್, EMI ಆಫರ್ ಬ್ಯಾನ್ ನೋಡಪ್ಪ. ನೀವೇನ 50,000 ಫೋನ್ ತಗೊಂಡ್ರೆ ಒಂದು ಬೆಡ್ ಬಿ ಫ್ರೀ ಕೊಡಕ್ ಕುಂತಾರ. ಇವ್ರ ಬಲ್ಲಿ ಇರೋ ಆಫರ್ ಹೇಳಿಕೆ ಅಂತ ಹೋದ್ರೆ ಇವತ್ತು ಮುಗಿಯೋದಿಲ್ಲ, ಇನ್ನ ಜಗ್ಗಿ ಆಫರ್ ಅವ್ ನೋಡಪ್ಪ. ಮತ್ತೆ ತಡ ಮಾಡಕ್ ಕುಂತ್ರಿ, ಇದೇ ಆಗಸ್ಟ್ 11ಕ್ಕ ಜಲ್ದಿ ಪೂಜಾರ ಮೊಬೈಲ್ ಶಾಪಿಗೆ ಬಂದ್ ಹೋಗ್ಬಿಡ್ರಿ. ಅಡ್ರೆಸ್ ನಮ್ ಗಾಂಧಿ ಚೌಕ್ ಹನುಮಾನ್ ದೇವಸ್ಥಾನ ಹಿಂದೆನೆ ಈ ಪೂಜಾರ ಮೊಬೈಲ್ಸ್ ಇರ್ತದ. ಹಂಗೆ ಒಂದ್ಸಲ ಬಂದ್ ಹೋಗ್ಬಿಡ್ರಿ. ಹಂಗೆ
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Sai Shiva Waterproofing Civil Works, Nanotechnology Zycosil Breathing Waterproofing Heater Resistant, Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 72041-01963, 97421-60081. Paramount Electricals, dealers in all kinds of ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯ ವಿವಿಧ ಸ್ಲಂ ಹಾಗೂ ವಿಶೇಷ ವರ್ಗದ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡಲು ಆಗ್ರಹಿಸಿ ಆಗಸ್ಟ್ 13ರಿಂದ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಅಹೋರಾತ್ರಿ ಧರಣಿ ನಡೆಸಲಾಗುತ್ತದೆ ಎಂದು ದಲಿತ ಸಮರ ಸೇನೆ ಹಾಗೂ ದಲಿತ ಸಂಘರ್ಷ ಸಮಿತಿ ಮುಖಂಡ ನರಸಿಂಹಲು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, HIV ಸೋಂಕಿತರು, ವಿಧವೆಯರು, ಅಂಗವಿಕಲರು,
ಬೀದಿ ವ್ಯಾಪಾರಿಗಳು ನಿರ್ಗತಿಕರಿಗೆ ಸರ್ಕಾರ ನಿವೇಶನ ನೀಡಲು ಸರ್ಕಾರ ಆದೇಶ ನೀಡಿದೆ. ಸರ್ಕಾರದಂತೆ ಆದೇಶದಂತೆ ಜಿಲ್ಲಾಧಿಕಾರಿಗಳು ಹಾಗೂ ಸ್ಲಂ ಬೋರ್ಡ್ ಭೂಮಿ ಗುರುತಿಸಿದೆ ಹೊರತು ಫಲಾನುಭವಿಗಳಿಗೆ ಹಸ್ತಾಂತರಿಸದೆ ದಶಕ ಕಳೆಯುತ್ತಿದೆ. ಕಳೆದ 8 ವರ್ಷಗಳಿಂದ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡಲು ನಿರಂತರ ಹೋರಾಟ ನಡೆಸುತ್ತಿದ್ದರೂ ಆಡಳಿತದಿಂದ ಸ್ಪಂದನೆ ದೊರೆಯದೇ ಇರುವುದರಿಂದ ನೂರಾರು ಮಹಿಳೆಯರೊಂದಿಗೆ ಅಹೋರಾತ್ರಿ ಧರಣಿಗೆ ಮುಂದಾಗಿದೆ ಎಂದರು. ಕಳೆದ 7 ವರ್ಷಗಳಿಂದ 8 ಹಕ್ಕೊತ್ತಾಯಗಳನ್ನು ಇಟ್ಕೊಂಡು ಬೇಡಿಕೆಗಳನ್ನು ಇಟ್ಕೊಂಡು ರಾಯಚೂರು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ವಾಸಿಸುತ್ತಿರುವ ಸ್ಲಂ ಹಾಗೂ ವಿಶೇಷ ವರ್ಗದ ಫಲಾನುಭವಿಗಳ ಮಹಿಳೆಯರಿಂದ ದಿನಾಂಕ 13/8/2026 ಗುರುವಾರ ಬೆಳಗ್ಗೆ 11 ಗಂಟೆಯಿಂದ ಸ್ಥಳ ಡಾಕ್ಟರ್ BR ಅಂಬೇಡ್ಕರ್ ಅವರ ವೃತ್ತದಲ್ಲಿ ಸಾವಿರಾರು ಮಹಿಳೆಯರಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರುವ ಕುರಿತು ಏನಪ್ಪ ಅಂತಂದರೆ, ರಾಯಚೂರು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ವಿವಿಧ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ವಿಶೇಷ ವರ್ಗಕ್ಕೆ ಸೇರಿರುವ ಅನೇಕ ಅಸಂಘಟಿತ ಸಮುದಾಯಗಳಾದ HIV ಸೋಂಕಿತರು, ದೇವದಾಸಿಯರು, ವಿಧವೆಯರು, ಬೀದಿ ಬದಿ ವ್ಯಾಪಾರಿಗಳು, ರಾತ್ರಿ ವೇಳೆ ಫುಟ್ಪಾತ್ನಲ್ಲಿ ಮಲಗುವ ನಿರ್ಗತಿಕರು, ಅಂಗವಿಕಲರು, ಅಲೆಮಾರಿ ಜನಾಂಗ ಮತ್ತು 14 ಕ್ಯಾಟಗರಿ ಗುಂಪುಗಳಿಗೆ ವಿಶೇಷ ವರ್ಗದ ಅಡಿಯಲ್ಲಿ ಪುನರ್ವಸತಿ ಕಲ್ಪಿಸಲು ಅರ್ಹ ನಿವೇಶನ ರಹಿತ ಹಾಗೂ ನಿವೇಶನ ಹೀನ ಕುಟುಂಬಗಳಿಗೆ ನಿವೇಶನ ಹಂಚಿಕೆ ಮಾಡಲು ರಾಜ್ಯ ಸರ್ಕಾರ ಹಲವಾರು ಆದೇಶಗಳನ್ನು ಮಾಡಿದರೂ ಕೂಡ ಜಿಲ್ಲಾಡಳಿತ ಅಥವಾ ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿಗಳು ಈ ಆದೇಶವನ್ನು ಪಾಲಿಸುವಲ್ಲಿ, ಈ ವರ್ಗದ ಜನರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಈ ವಿಫಲವಾಗಿರುವುದರಿಂದ ಈ ಹೋರಾಟ ಸರಿಸುಮಾರು 5-6 ವರ್ಷಗಳಿಂದ ಜೀವಂತವಾಗಿ ಉಳಿದುಕೊಳ್ಳಕ್ಕೆ ಅವಕಾಶವಾಗಿದೆ. ಹಂಗಾಗಿ ಮುಂದಿನ ಪತ್ರಿಕಾಗೋಷ್ಠಿಯನ್ನು ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಅನಿಲ್ ಅಣ್ಣವರು ಮಾತಾಡ್ತಾರೆ. ದಲಿತ ಸಮರ ಸೇನೆ ರಾಜ್ಯ ಸಂಘಟನಾ ಸಂಚಾಲಕ ನೀಲಕಂಠ ಅನಿಲ್ ಮಾತನಾಡಿ, ಜಿಲ್ಲೆಯ ಸಿರುವಾರ, ಸಿಂಧನೂರು, ಮುದ್ಗಲ್, ಕವಿತಾಳ ಸೇರಿದಂತೆ ಅನೇಕ ಕಡೆಗಳಲ್ಲಿ ವಿಶೇಷ ವರ್ಗಕ್ಕೆ ನಿವೇಶನ ಗುರುತಿಸಲಾಗಿದೆಯಾದರೂ ಫಲಾನುಭವಿಗಳಿಗೆ ಹಸ್ತಾಂತರಿಸುತ್ತಿಲ್ಲ. ಕವಿತಾಳ ಪಟ್ಟಣದ ಸರ್ವೆ ನಂಬರ್ 19/2ರಲ್ಲಿ 3 ಎಕರೆ 35 ಗುಂಟೆ ಸರ್ವೆ ಮಾಡಿ ಭೂಮಿ ಹದ್ದುಬಸ್ತು ಮಾಡಲಾಗಿದೆ. ಫಲಾನುಭವಿಗಳ ಪಟ್ಟಿ ಸಹ ಅನುಮೋದನೆಗೊಂಡರೂ ಫಲಾನುಭವಿಗಳಿಗೆ ನೀಡುತ್ತಿಲ್ಲ. ಸರ್ವೆ ನಂಬರ್ 684ರಲ್ಲಿ 4 ಎಕರೆ 5 ಗುಂಟೆ ಭೂಮಿಯನ್ನು ಬೀದಿ ವ್ಯಾಪಾರಿಗಳಿಗೆ ಗುರುತಿಸಲಾಗಿದೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಹಸ್ತಾಂತರಿಸಿಲ್ಲ. ಲಿಂಗಸೂರು ತಾಲೂಕಿನ ಸರ್ವೆ ನಂಬರ್ 410/1ರಲ್ಲಿ 5 ಎಕರೆ ಭೂಮಿ ದಲಿತ ಅಲ್ಪಸಂಖ್ಯಾತರ ದಿನಗೂಲಿ ನೌಕರರಿಗೆ ಗುರುತಿಸಲಾಗಿದೆ. ಅಲ್ಲಿಯೂ ಹಂಚಿಕೆ ಮಾಡುತ್ತಿಲ್ಲ. ಸಿಂಧನೂರು ತಾಲೂಕಿನ ಜ್ಯೋತಿ ಬಾಪುಲೆ ರಾಮಕಿಶೋರ ಕಾಲೋನಿ ಜನರು ಕಾಲುವೆ ಪಕ್ಕದಲ್ಲಿ ವಾಸ ಮಾಡುತ್ತಿದ್ದಾರೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ, ಸ್ಲಂ ಬೋರ್ಡ್ ಆಯುಕ್ತರು ಸೇರಿದಂತೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿ ಸ್ಲಂ ಘೋಷಣೆ ಮಾಡಲು ಸೂಚಿಸಿದ್ದರು. ಇಂದಿಗೂ ಸ್ಥಳಾಂತರವೂ ಆಗಿಲ್ಲ, ಭೂಮಿಯೂ ಹಂಚಿಕೆ ಮಾಡಿಲ್ಲ. ಜಿಲ್ಲಾಡಳಿತ ನಿರ್ಲಕ್ಷ್ಯದ ವಿರುದ್ಧ ವಿಶೇಷ ವರ್ಗದ ಜನರು ಅಹೋರಾತ್ರಿ ಧರಣಿ ನಡೆಸಲಿದ್ದು ಎಲ್ಲ ಸಂಘಟನೆಗಳು ಪ್ರಗತಿಪರರು ಬೆಂಬಲಿಸುವಂತೆ ಮನವಿ ಮಾಡಿದರು. ಈಗಾಗಲೇ ಅಣ್ಣ ಹೇಳಿದ್ದಾರೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಅನ್ನೋ ವಿಷಯವಾಗಿ. ಮೊದಲನೇದಾಗಿ ರಾಯಚೂರು ಜಿಲ್ಲೆ ಕವಿತಾಳ ಪಟ್ಟಣದಲ್ಲಿ ಸರಿಸುಮಾರು 110ಕ್ಕೂ ಹೆಚ್ಚು ಫಲಾನುಭವಿಗಳು ಅಲೆಮಾರಿ ಜನರಿದ್ದಾರೆ. ಆ ಅಲೆಮಾರಿ ಜನಗಳ ಪಟ್ಟಿ ಕೂಡ ಈಗಾಗಲೇ ಮನೆ ಜಿಲ್ಲಾಧಿಕಾರಿ ಆಯ್ಕೆ ಸಮಿತಿಯಲ್ಲಿ ಕೂಡ ಅನುಮೋದನೆ ಕೂಡ ಬಂದಿದೆ. ಅವ್ರಿಗೆ ಈಗಾಗಲೇ 3 ಎಕರೆ 35 ಗುಂಟೆ ಕೂಡ ಭೂಮಿ ಕಾಯ್ದಿರಿಸಿ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗೆ ಹಸ್ತಾಂತರ ಕೂಡ ಮಾಡಿದ್ದಾರೆ. ಅವ್ರ ಹೆಸರಿಗೆ ಪಾಣಿ ಕೂಡ ಬಂದಿದೆ. ಆದರೆ ಇಲ್ಲಿವರೆಗಾಯಿತು ಆ ಅಧಿಕಾರಿಗಳ ಹತ್ರ ನಾವು ಎಷ್ಟು ಮನವಿ ಮಾಡಿಕೊಟ್ರು ಕೂಡ ಸ್ಥಳಾಂತರಿಸೋಕ್ಕಾಗ್ತಾರೆ. ಆ ಭೂಮಿನ ಈಗಾಗಲೇ ಬೇರೆಯವರು ಕಳಿಸೋದಕ್ಕೆ ರೆಡಿಯಾಗಿ ಕುಂತ್ಕೊಂಡ್ಬಿಡೋದೆ. ಭೂಮಿ ಲೆವೆಲಿಂಗ್ ಮಾಡಿದ್ದಾರೆ, ಕಲ್ಲು ಗಡಿಗುಟ್ಟು ಕೂಡ ಮಾಡಿದ್ದಾರೆ, ಎಲ್ಲನೂ ರೆಡಿ ಆಗಿದೆ. ಬಟ್ ಅಲ್ಲಿರೋಂಥ ಫಲಾನುಭವಿಗಳು ಬೀದಿಯಲ್ಲಿರೋ ಕಾರಣಕ್ಕೋಸ್ಕರಿಂದ ನಾವು ಮನೆ ಜಿಲ್ಲಾಧಿಕಾರಿ ಹತ್ರ ಬೇಡ್ಕೊಳ್ಳೋದು ಅಂದರೆ ಅವ್ರನ್ನ ಈ ಕೂಡಲೇ ಶಿಫ್ಟಿಂಗ್ ಮಾಡಿದ್ರೆ ಅವ್ರಿಗೆ ಜೀವನಕ್ಕೆ ಒಂದು ಆಧಾರ ಆಗಿ ಅವರನ್ನು ಭವಿಷ್ಯತ್ತು ನಿರ್ಮಾಣ ಮಾಡ್ಕೊಂತಾರೆ ಅನ್ನೋದು ಒಂದು ಮನವಿ, ಒಂದು ಬೇಡಿಕೆ ಇದೆ ಸರ್. ಎರಡನೇ ಬೇಡಿಕೆ ಬಂದ್ಬಿಟ್ಟು ಸರ್, ಆ ಲಿಂಗಸೂರು ತಾಲೂಕಿನಲ್ಲಿ ಹಿಂದುಳಿದ ಅಲ್ಪಸಂಖ್ಯಾತರ, ದಲಿತ ಮತ್ತು ಇನ್ನಿತರ ಎಲ್ಲ ಜಾತಿ ಜನಾಂಗದವರಿಗೂ ಸರ್ಕಾರ 2014 ಮತ್ತು 15ನೇ ಸಾಲಿನಲ್ಲಿ ಒಂದು ಸುತ್ತೋಲೆ ಹೊರಡಿಸುತ್ತೆ. ವಿಶೇಷ ವರ್ಗದ ಫಲಾನುಭವಿಗಳಿಗೆ, ನಿವೇಶನ ರಹಿತ ಮತ್ತು ವಸತಿಹೀನ ಬಡ ಜನಗಳಿಗೆ
ನಿವೇಶನ ಕೊಟ್ಟು ವಸತಿ ನಿರ್ಮಾಣ ಮಾಡಿ ಅವ್ರಿಗೆ ಮೂಲಭೂತ ಕೊಡಬೇಕನ್ನೋದು 11 ವರ್ಷಗಳ ಹಿಂದೆ ಕೊಟ್ಟಿದ್ರು ಕೂಡ ಇಲ್ಲಿವರೆಗೆ ಆಯಿತು ಯಾವುದು ಕೂಡ ಅದು ಕ್ರಮ ಕೊಂಡಿಲ್ಲ. ಆ ರೀತಿಯಾಗಿ ಈಗ ಲಿಂಗ್ಸ್ಪುರಲ್ಲಿ ಈಗಾಗಲೇ 5 ಎಕರೆ ಭೂಮಿನ ಸರ್ವೆ ನಂಬರ್ 400 ಹತ್ತರಲ್ಲಿ 5 ಎಕರೆ ಭೂಮಿನ ಈಗಾಗಲೇ ನಮ್ಮ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಹಸ್ತಾಂತರ ಮಾಡಿ ಅವರ ಹೆಸರು ಪಾಣಿ ಕೂಡ ಆಗಿದೆ. ಆಲ್ರೆಡಿ ಈಗಾಗಲೇ ಬಂದ ಲೆವೆಲಿಂಗ್ ಭೂಮಿ ಕೂಡ ಲೆವೆಲ್ ಮಾಡಿದ್ದಾರೆ. ಲೆವೆಲಿಂಗ್ ಮಾಡಿದಂಥ ಜಾಗಕ್ಕೆ ಬೇರೆಯವರು ಬಂದ್ಬಿಟ್ಟು ಅಲ್ಲಿ ಜೊತೆ ಆಗ್ತದೆ. ಸೊ ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ, ನೀವು ಲೆವೆಲಿಂಗ್ ಮಾಡಿದ್ರಿ, ಭೂಮಿ ಕಾಯ್ದಿರಿಸಿದ್ರಿ, ಹಸ್ತಾಂತರನೂ ಮಾಡಿದ್ರಿ, ಆದರೆ ನಿಜವಾದ ಫಲಾನುಭವಿಗಳು ಅಲ್ಲಿ ಹೋಗ್ತಾ ಇಲ್ಲ. ನಾವು ಕೇಳ್ತಾರೆ ಆ ಭೂಮಿ ನಾವು ಕಾಪಾಡಬೇಕು ಅಂತ ಹೇಳಿದ್ರೆ ನಾವು ಖಂಡಿತವಾಗ್ಲೂ ಆ ಫಲಾನುಭವಿಗಳು ಅಲ್ಲಿ ಹೋದ್ರೆ ಆ ಭೂಮಿನ ಸುತ್ತುವರ್ಕೊಂಡು ಆ ಭೂಮಿನ ಕಾಪಾಡಕ್ಕೆ ಸಾಧ್ಯ ಇದೆ. ದಯವಿಟ್ಟು ನಮಗೆ ಶಿಫ್ಟಿಂಗ್ ಕೊಡಿ ಅನ್ನೋದು ಒಂದು ಬೇಡಿಕೆ. 3ನೇ ಬೇಡಿಕೆ ಬಂದ್ಬಿಟ್ಟು ಸಿಂಧನೂರು ತಾಲೂಕಲ್ಲಿ ಕೆನಲ್ ಮೇಲೆ ಇದೆ ಸರ್, ಕಾಲುವೆ ನಂಬರ್ 40. ಆ ಕೆನಲ್ ಮೇಲೆ ಒಂದು 50 ರಿಂದ 60 ವರ್ಷಗಳಿಂದ ವಾಸ ಮಾಡ್ತಿದ್ದಾರೆ. ಅಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಆಲ್ರೆಡಿ ಈಗಾಗಲೇ 3 ನೋಟಿಸ್ ಇಶ್ಯೂ ಮಾಡಿದ್ದಾರೆ. ನೀವು ಇಮಿಡಿಯೇಟ್ಲಾಗಿ ಖಾಲಿ ಮಾಡಬೇಕು, ರಸ್ತೆ ಅಗಲೀಕರಣ ಮಾಡೋದಿದೆ ಅಂತ. ಸೊ ಈಗ ಆ ಬೇಡಿಕೆ ಇಟ್ಕೊಂಡು ಮೊನ್ನೆ ಜಿಲ್ಲಾಧಿಕಾರಿಗಳ ಹತ್ರ ನಾವು 6 ವರ್ಷಗಳಿಂದ ಹೋರಾಟ ಮಾಡಿದಾಗ ಜಿಲ್ಲಾಧಿಕಾರಿಗಳಿಗೂ ಆ ಸ್ಪಾಟ್ ವಿಸಿಟ್ ಮಾಡ್ತಾರೆ. ಸಂಬಂಧಪಟ್ಟಿರುವಂಥ ಸ್ಲಮ್ ಬೋರ್ಡ್ ಕಮಿಷನರ್ ವಿಸಿಟ್ ಮಾಡಿದ್ದಾರೆ, ಅಧ್ಯಕ್ಷರು ಪ್ರಸಾದ್ ಅಭಯ ವಿಸಿಟ್ ಮಾಡಿದ್ದಾರೆ, ಸಂಬಂಧಪಟ್ಟಿರುವಂಥ ಸಚಿವರು ಕೂಡ ವಿಸಿಟ್ ಮಾಡಿ ಈ ಕೂಡಲೇ ಅದನ್ನ 11 ಸ್ಲಮ್ ಆಕ್ಟ್ ಪ್ರಕಾರವಾಗಿ 11ನೇ ಅಡಿಯಲ್ಲಿ ಅದನ್ನ 11 ಅಂತ ಘೋಷಣೆ ಮಾಡಿ ಅವರಿಗೆ ಇಮಿಡಿಯೇಟ್ ಆಗಿ ಶಿಫ್ಟಿಂಗ್ ಕೊಡಬೇಕನ್ನೋ ಒಂದು ಆದೇಶ ಹೊರಡಿಸ್ತಾರೆ. ಈಗಾಗಲೇ ಸಿಂಧನೂರಲ್ಲಿ ನಮಗೆ 7 ಎಕರೆ ಭೂಮಿ ಕೂಡ ಗುರ್ತು ಮಾಡಿ ಅದು ಲೆವೆಲ್ ಮಾಡಿ ಕಲ್ಲು ಕೂಡ ಹಾಕಿದ್ದಾರೆ. ಆದರೆ ಈ ಜನಗಳು ಅಲ್ಲಿ ಶಿಫ್ಟಿಂಗ್ ಕೊಡ್ತಾರೆ. ಈಗ ತೊಂದರೆ ಆಗ್ತಾರೆ ಅಂದ್ರೆ ಅವ್ರಿಗೆ ಮತ್ತೆ ತಿರ್ಗಾ ಒಂದು ನಾಳೆ ಬಂದು JCB ಬಿಟ್ಬಿಟ್ರೆ ಅವ್ರು ಮತ್ತೆ ತಿರ್ಗಾ ಬೀದಿ ಪಾಲ್ ಆಗ್ತಾರೆ ಅನ್ನೋ ಭಯ ನಮ್ಮಲ್ಲಿ ಕಾರಣಗೋಸ್ಕರನೇ ಈ ನಾವು 19ನೇ ವಾರ್ಡ್ ರಾಮಕೃಷ್ಣ ಕಾಲೋನಿ ಮೇಲೆ ವಾಸ ಮಾಡ್ತೀವಿ ಸರ್. ನಾವು ಸುಮಾರು ಏನಿಲ್ಲ ಅಂದ್ರೆ 200-250 ಕುಟುಂಬಗಳು ಅಲ್ಲಿ ವಾಸ ಮಾಡ್ತೀವಿ. ಅಲ್ಲಿ ಅದ್ರಾಗ ಪ್ರತಿಯೊಬ್ಬರು ಹಿಂದಿನ DC ಅವರು ಬಂದು ನಮ್ಮನ್ನ ಎಲ್ಲ ನೋಡಿ ಸ್ಥಳ ಪರಿಶೀಲನೆ ಮಾಡ್ಕೊಂಡು ಬಂದಾರ. ಅಬ್ಬಾಯಿ ಸಾಹೇಬರು ಬಂದಾರ. ಅಲ್ಲಿ ಬಂದು ಎಲ್ಲ ಇದಾಗಿಂದ ನಮಗೆ ಭೂಮಿ ಕೂಡ ಗುರುತಿಸಿರ್ತಾರೆ. ಭೂಮಿ ಗುರುತಿಸಿ ಲೆವೆಲ್ ಮಾಡಿ ಆಮೇಲೆ ಶಿಫ್ಟಿಂಗ್ ಕೊಡೋ ಟೈಮ್ನಲ್ಲಿ ಅವರು DC ಅವರು ತಮ್ಮ ಇದರಲ್ಲಿ ಹೋಗ್ಬಿಟ್ಟವರು. ಆಗಿಂದ ಈಗ ಬಂದಿರೋ DC ಅವರು ನಮ್ಮನ್ನು ಶಿಫ್ಟಿಂಗ್ ಕೊಡ್ತಾರ ಅನ್ಕೊಂಡು ತಿರುಗಬೇಕೀವಿ. ಅವ್ರು ಶಿಫ್ಟಿಂಗ್ ಸುದ್ದಿನೇ ಎತ್ತವಲ್ಲ ಅವ್ರು ನಮಗೆ. ಆದ್ರೂ ಹೋದ್ರು ಕೂಡ ಮನುಷ್ಯರಿಗೆ ಗೌರವ ಕೊಡೋ ಲೆಕ್ಕದಲ್ಲಿನೂ ಅವ್ರಿಲ್ಲ. ಯಾಕಂದ್ರೆ ನಾವು ಒಂದು ಮಹಿಳೆಯರು ಅಂತಂದು ಅವ್ರು ಗೌರವನೂ ಕೊಡವಲ್ರು ನಮಗೆ. ಯಾಕಂದ್ರೆ ದೂರ ಸರಿ ನೀವು ಇಲ್ಲಿ ನಿಂದ್ರಕ ಇದಿಲ್ಲ, ನಮಗೆ ಇರಿಟೇಷನ್ ಆಗ್ತಾ ಅಂತ ಅವ್ರು DC ಅವ್ರು ನಮ್ಗೆ ಹಿಂದಕ್ಕೆ ಸರಿಸ್ತಿಲ್ಲ. ಈಗ ಕೆಲಸ ಮಾಡೋದು ಅವ್ರನ್ನ ಆಗ್ತಾ ಇಲ್ಲ ಅಂತ ನಮ್ಗೆ ಕಾಣಿಸಬಹುದು. ಈಗ ಏನಂತ ಕೇಳ್ತಾ ಇದೀವಿ ಅಂದ್ರೆ ನಮಗೆ ಅರ್ಜೆಂಟ್ ಆಗಿ ನಮಗೆ ಶಿಫ್ಟಿಂಗ್ ಕೊಡ್ಬೋದು. ಯಾಕಂದ್ರೆ ಅಲ್ಲಿ ನಮಗೆ ಭಾಳ ಕೀಳ್ಮಟ್ಟಕ್ಕೆ ಇದೀವಿ. ನಾವು ಬೇಕಿದ್ರೆ ಎಲ್ಲರನ್ನ ಕೇಳ್ಬೋದು. ನೀವು ಶಿಫ್ಟಿಗೆ ನಾವು ಎದ್ರ ಸಲ ಕೇಳಕತ್ತೀವಿ ಅಂದ್ರೆ ನಮಗೆ ಅಲ್ಲಿ ಹಾವು ಚೋಳು ಎಲ್ಲ ರೀತಿಯಿಂದ ನಮಗೆ ಭಾಳ ತೊಂದರೆ ಕೊಡಕತ್ತೀವಿ. ಅದ್ರ ಸಲುವಾಗಿ ನಾವು ಆದಷ್ಟು ಬೇಗ ನಮ್ಗೆ ಶಿಫ್ಟಿಂಗ್ ಕೊಡ್ತೀವಿ. ಈಗಿರೋ DC ಅವರು ನಾವು ಆಗ ಅಲ್ಲಿ ಹೋಗಿ ನಾವು ವಾಸ ಮಾಡ್ಬೇಕಂತೀವಿ ಸರ್. ಆ ವಾಸಕ್ಕಂತಂದು ನಾವು ಈ ಸಂದರ್ಭದಲ್ಲಿ ಲಿಂಗಸೂರು ತಾಲೂಕು ಅಧ್ಯಕ್ಷೆ ಅಸ್ಮತ್, ಸಿರುವಾರ ಅಧ್ಯಕ್ಷೆ ರಂಗಮ್ಮ, ಲಿಂಗಸೂರು ಅಧ್ಯಕ್ಷೆ ರಾಬಿಯಾ, ಮಾಬಮ್ಮ, ರೇಣುಕಮ್ಮ, ಶಂಕರ್ ಸೇರಿದಂತೆ ಅನೇಕರಿದ್ದರು. ರಾಗರಂಗ ಸಾಂಸ್ಕೃತಿಕ ಕಲಾವೇದಿಕೆ ವತಿಯಿಂದ ಸಂಗೀತ, ನಾಟಕ ಹಾಗೂ ನೃತ್ಯವನ್ನು ಒಳಗೊಂಡ ಸಾಂಸ್ಕೃತಿಕ ಸಡಗರ ಕಾರ್ಯಕ್ರಮವನ್ನು ಆಗಸ್ಟ್ 10ರಂದು ಬೆಳಗ್ಗೆ 10:30ಕ್ಕೆ ನಗರದ ವೀರಶೈವ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಆಯೋಜಿಸಲಾಗಿದೆ ಎಂದು ಅಧ್ಯಕ್ಷ ಪಂಪಾಪತಿ ಹೂಗಾರ್ ಹೇಳಿದರು. ಅವರು ಇಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮವನ್ನು ವೀರಶೈವ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಮಂಜುನಾಥ್ ಪಾಟೀಲ್ ಉದ್ಘಾಟಿಸಲಿದ್ದು, ರಾಗರಂಗ ಸಾಂಸ್ಕೃತಿಕ ಕಲಾವೇದಿಕೆ ಅಧ್ಯಕ್ಷ ಪಂಪಾಪತಿ ಹೂಗಾರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಉತ್ತರಾದೇವಿ ಮಠಪತಿ, ವೀರಶೈವ ಶಿಕ್ಷಣ ಮಹಾವಿದ್ಯಾಲಯದ ಸಾಂಸ್ಕೃತಿಕ ಉಪನ್ಯಾಸಕ ಹೇಮರೆಡ್ಡಿ ಪಾಟೀಲ್, ಉಪನ್ಯಾಸಕ ಡಾಕ್ಟರ್ ಸಿದ್ದರಾಮಯ್ಯ ಹಿರೇಮಠ್, ವೀರನಗೌಡ ಕೆ. ಉತ್ತಪ್ಪ ಹಾಗೂ ದೈಹಿಕ ಶಿಕ್ಷಣ ಉಪನ್ಯಾಸಕ ಶಶಿಧರ್ ಭಾಗವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ದೀಪಾ ಅವರಿಂದ ಭಕ್ತಿಗೀತೆ, ವೀರೇಂದ್ರ ಕುಮಾರ್ ಕುರುಡಿ ಅವರಿಂದ ವಚನ ಗಾಯನ, ಪಂಪಾಪತಿ ಹೂಗಾರ್ ಅವರಿಂದ ರಂಗಗೀತೆಗಳು, ಅಂಬಾ ಭವಾನಿ ಅವರಿಂದ ಜಾನಪದ ಗೀತೆ ಹಾಗೂ ಶಶಿಧರ್ ಹೂಗಾರ್ ಅವರಿಂದ ತತ್ವಪದ ಗಾಯನ ನಡೆಯಲಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವೀರ ಸಿಂಧನೂರು ಲಕ್ಷ್ಮಣ್ ಎಂಬ ದೇಶಭಕ್ತಿ ನಾಟಕ ಪ್ರದರ್ಶನಗೊಳ್ಳಲಿದೆ. ನಾಟಕದಲ್ಲಿ ವೀರ ಸಿಂಧೂರು ಲಕ್ಷ್ಮಣ್ ಪಾತ್ರದಲ್ಲಿ ನರಸಿಂಹ ಚಿಕ್ಸುಗೂರು, ಗಾರ್ಮಿನ್ ಪಾತ್ರದಲ್ಲಿ ವೆಂಕಟ್ ನರಸಿಂಹಲು, ಭೀಮನಗೌಡ ಪಾತ್ರದಲ್ಲಿ ಅಣಿವೀರಯ್ಯ ಸ್ವಾಮಿ, ದಿಗ್ಗಿ ವೆಂಕಟಪ್ಪ ಪಾತ್ರದಲ್ಲಿ ರಂಗಸ್ವಾಮಿ, ನರಶ ಪಾತ್ರದಲ್ಲಿ ದೇವಣ್ಣ ಬಿಚ್ಚಾಲಿ, ಸೋಮಲ್ಯ ಪಾತ್ರದಲ್ಲಿ ಪಂಪಾಪತಿ ಹೂಗಾರ್, ಸಾಬ್ಯ ಪಾತ್ರದಲ್ಲಿ ಚಂದ್ರಶೇಖರ್ ಯಗ್ನೂರು, ಗೋಪಾಲಿ ಪಾತ್ರದಲ್ಲಿ ರಾಮಾಂಜನೇಯ ಹಾಗೂ ಹವಲ್ದಾರ್ ಪಾತ್ರದಲ್ಲಿ ಜೋಸೆಫ್ ಅಭಿನಯಿಸಲಿದ್ದಾರೆ ಎಂದರು. ವಾದ್ಯ ಬಳಗದಲ್ಲಿ ವೀರೇಂದ್ರ ಕುಮಾರ್ ಕುರುಡಿ ಅವರು ಕೀಬೋರ್ಡು,
ಕ್ಯಾಸಿಯೋ ವಾದನ ಹಾಗೂ ಸುರೇಶ್ ಕುಮಾರ್ ಆಲ್ಕೂರು ಅವರು ತಬಲಾ ವಾದನ ಮಾಡಲಿದ್ದಾರೆ. ಕಾರ್ಯಕ್ರಮದ ನಿರೂಪಣೆಯನ್ನು ಸುರೇಶ್ ಕುಮಾರ್ ಆಲ್ಕೂರು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಕಲಾ ಆಸಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. 2026 ರಾಯಚೂರಿನ ವೀರಶೈವ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ರಾಗರಂಗ ಸಾಂಸ್ಕೃತಿಕ ಕಲಾ ಬಳಗದಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಹಾಡು, ಜನಪದ ಗೀತೆ, ರಂಗಗೀತೆ ಇವೆಲ್ಲ ಕಾರ್ಯಕ್ರಮಗಳನ್ನು, ಒಂದು ದೇಶಭಕ್ತಿ ನಾಟಕ ವೀರಸಿಂಧೂರ ಲಕ್ಷ್ಮಣ ಅಂತಕ್ಕಂಥ ಒಂದು ನಾಟಕವನ್ನು ಕೂಡ ನಾವು ನಮ್ಮ ಸಂಘದ ವತಿಯಿಂದ ಪ್ರದರ್ಶನ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಅದೇ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಪಾಟೀಲ್ರವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಸಿದ್ದರಾಮಯ್ಯ ಹಿರೇಮಠ್ ಮತ್ತು ಹೇಮರೆಡ್ಡಿ ಪಾಟೀಲ್ ಮತ್ತು ಇನ್ನೂ ಕೆಲವು ಅತಿಥಿಗಳು ಇದರಲ್ಲಿದ್ದಾರೆ. ಈ ಒಂದು ಕಲಾ ಹಾಡುಗಾರಿಕೆ ಇದರಲ್ಲಿ ಈ ಒಂದು ವಿಭಾಗದಲ್ಲಿ ವೀರೇಂದ್ರ ಕುಮಾರ್ ಕೊರಡಿ, ದೀಪಾ ಮತ್ತು ಒಬ್ಬೊಬ್ಬ ನಾನು, ನಂತರ ಶಶಿಧರ್ ಹುಗಾರ್ ಮತ್ತು ಆ ಕಾಲೇಜಿನ ಕೆಲವು ಪ್ರಶಿಕ್ಷಣಾರ್ಥಿಗಳು ಕೂಡ ಈ ಒಂದು ಹಾಡುಗಾರಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಒಂದು ನಾಟಕ ಕೂಡ ನಂತರ ಪ್ರದರ್ಶನವಾಗ್ತಾ ಇದೆ. ಆ ನಾಟಕದಲ್ಲಿ ವೀರಸಿಂಧೂರ ಲಕ್ಷ್ಮಣನ ಪಾತ್ರದಲ್ಲಿ ನರಸಿಂಹ ಚಿಕ್ಸ್ಕೂರ್ ಮಾಡ್ತಾ ಇದ್ದಾರೆ. ಬ್ರಿಟಿಷ್ ಗಾರ್ವಿನ್ ಪಾತ್ರದಲ್ಲಿ ಶ್ರೀ ನರಸಿಂಹನು ವೆಂಕಟರಮಣವರು ಕಾಣಿಸಿಕೊಳ್ಳಲಿದ್ದಾರೆ ಮತ್ತು ದಿಗ್ಗಿ ವೆಂಕಟಪ್ಪ ಪಾತ್ರದಲ್ಲಿ ರಂಗಸ್ವಾಮಿಯವರು, ನಂತರ ಕೋಮಲ ಪಾತ್ರದಲ್ಲಿ ಬಪ್ಪ ಜೋಗರು ನಾನು, ನಂತರ ದರ್ಶನ್ ಪಾತ್ರದಲ್ಲಿ ದೇವಣ್ಣನವರು, ನಂತರ ಸಾವ್ಯಾನ ಪಾತ್ರದಲ್ಲಿ ಚಂದ್ರಶೇಖರ್ ಅವರು ಭಾಗವಹಿಸಲಿದ್ದಾರೆ. ನಂತರ ಈ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಕೀಬೋರ್ಡ್ ಶ್ರೀ ವೀರೇಂದ್ರ ಕುಮಾರ್ ಕೊರಡಿಯವರು, ತಬಲಾವನ್ನು ಶ್ರೀ ಸುರೇಶ್ ಕುಮಾರ್ ಅವರು ನುಡಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಕೂಡ ಶ್ರೀ ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಯಗ್ನೂರು, ಸುರೇಶ್ ಕುಮಾರ್, ಎಂ ರವಿಕುಮಾರ್ ಇದ್ದರು. ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಛಾತ್ರೋಂ ಕಿ ಗೂಂಜ್ ಅಭಿಯಾನದ ಅಂಗವಾಗಿ ಪ್ರಯಾಗ್ರಾಜ್ನಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾಡಿದ ಭಾಷಣವನ್ನು ನಗರದ ಯುವ ಕಾಂಗ್ರೆಸ್ ವತಿಯಿಂದ ಎಲ್ಇಡಿ ಪರದೆಯ ಮೂಲಕ ನೇರ ಪ್ರಸಾರ ವ್ಯವಸ್ಥೆ ಕಲ್ಪಿಸಲಾಯಿತು. ಪಾರದರ್ಶಕ ಹಾಗೂ ನ್ಯಾಯಯುತ ಶಿಕ್ಷಣ ವ್ಯವಸ್ಥೆ, ಸಮಾನ ಅವಕಾಶಗಳು, ಉದ್ಯೋಗ ಮತ್ತು ವಿದ್ಯಾರ್ಥಿಗಳ ಸದೃಢ ಭವಿಷ್ಯ ಸೇರಿದಂತೆ ವಿವಿಧ ವಿಚಾರಗಳ ಕುರಿತು ರಾಹುಲ್ ಗಾಂಧಿ ಅವರು ಭಾಷಣ ಮಾಡಿದರು. ಈ ಭಾಷಣವನ್ನು ದೇಶದ 250ಕ್ಕೂ ಹೆಚ್ಚು ನಗರಗಳಲ್ಲಿ ನೇರ ಪ್ರಸಾರ ಮಾಡಲಾಯಿತು. ಇದರ ಭಾಗವಾಗಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಎಲ್ಇಡಿ ಪರದೆ ಅಳವಡಿಸಿ ರಾಹುಲ್ ಗಾಂಧಿ ಅವರ ಭಾಷಣದ ನೇರ ಪ್ರಸಾರ ವೀಕ್ಷಣೆಗೆ ವ್ಯವಸ್ಥೆ ಮಾಡಿದರು. 50% की कटौती कर दी जाती है और हमारा जो फी है और प्रत्येक वर्ष 10% की वृद्धि की जाती है. सर, इसी के विरोध में हम लोग पिछले 30 दिन विश्वविद्यालय में धरना नहीं देने दिया जाता है सर. और सर हमें कभी कठिनाइयों का सामना, हमारे जो VC मैम है सर, वो जो करो हम लोग पढ़े तो वो कह रहे हैं कि 8 घंटे करते हैं, उसको किए, फिर उसके बाद वो कह रहे हैं कि 24 घंटे लेकर पढ़ कर क्या करोगे, कौन सा कलेक्टर बनना है तुमको, आप बताइए सर. इलाहाबाद से सर, इलाहाबाद विश्वविद्यालय से सर, इतने अभी भी राजनीति में ना आ पाए और बड़े घर के लड़के आकर के तो उसको सत्ता संभाले, हम लोग हमेशा सर गुलामी करें. तो उनके से संघ आपने भी कमेंट किया था उस पर सर, आपकी आवाज उठाए. मोदी जी की फोटो दिखाई, अमित शाह जी की फोटो दिखाई, टाटा बाय बाय करना है. आप सबका दिल से बहुत बहुत धन्यवाद, इस रिस्पांस के लिए धन्यवाद. और जो आप उसको आप करिए, बताइए है ना, क्या है जेनजी में सेल्फीज बड़ी कॉमन है. तो चलिए, फोन है, ये हमारा फोन तैयार है सर, हम सब तैयार है सर के साथ सेल्फी के लिए.
Thank you so very much. एक बार जोर शोर मचना चाहिए everybody. One last message. One last message. You are India's spirit. You are India's future. You are the most beautiful youngsters in the world. You cannot allow yourself to hate. You cannot allow yourself to be violent. You are loving youth. मोहब्बत की दुकान खोलनी है. ಏನೋ ಇವತ್ತು ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಇವತ್ತು ಲೈವ್ ಕಾರ್ಯಕ್ರಮ ಮುಖಾಂತರ ವಿದ್ಯಾರ್ಥಿಗಳ ಧ್ವನಿ ಎಂಬ ಕಾರ್ಯಕ್ರಮವು ಇಡೀ ದೇಶದಂತ ರಾಜ್ಯದಂತ ಲೈವ್ ಕಾರ್ಯಕ್ರಮವನ್ನು ನೆರವೇರಿಸ್ತಿದ್ರು. ಆ ಕಾರ್ಯಕ್ರಮ ಉದ್ದೇಶಿಸಿ ಎಲ್ಲ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಏನು ಪೇಪರ್ ಲೀಕ್ ಆಗಲಿ, ನೀಟ್ ಆಗಲಿ, ಇನ್ನೊಂದಾಗಲಿ ಯಾವುದೇ ಪೇಪರ್ಗಳು ಹೆಂಗೆ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸ್ತಾರೆ. 3 ವರ್ಷ 4 ವರ್ಷ ತಂದೆ ತಾಯಿಗಳು ಎಲ್ಲ ಕಷ್ಟಪಟ್ಟು ಓದಿಸ್ತಿರ್ತಾರೆ. ಅಂಥ ಟೈಮ್ದಲ್ಲಿ ಇವತ್ತು ಪೇಪರ್ ಲೀಕ್ ಆಗಿದ್ದಾಗ ಸುಮಾರು ಏನಿಲ್ಲ ಅಂದ್ರೂ ಕೂಡ 21 ಜನ ಆತ್ಮಹತ್ಯೆ ಮಾಡಿಕೊಂಡ್ರು. ಆ ವಿಷಯಕ್ಕೆ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಪ್ರಯಾಗ್ರಾಜ್ದಲ್ಲಿ ಲೈವ್ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಿದ್ದಾರೆ. ಅದಕ್ಕೆ ವಿದ್ಯಾರ್ಥಿಗಳ ಜೊತೆಯಲ್ಲಿ ನೆರವೇರಿಸಿದ್ದಾರೆ. ವಿದ್ಯಾರ್ಥಿಗಳು ಎಲ್ಲ ರೀತಿಯಲ್ಲಿ ಕಷ್ಟ ಏನು ಅನ್ನೋದು ರಾಹುಲ್ ಗಾಂಧಿನಲ್ಲಿ ಲೈವ್ ಕಷ್ಟಗಳನ್ನು ಹೇಳ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಾವು ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡ ಆದೇಶದ ಮೇರೆಗೆ ಇವತ್ತು ರಾಯಚೂರು ನಗರದಲ್ಲಿ ನಾವು ಒಂದು ಲೈವ್ ಕಾರ್ಯಕ್ರಮವನ್ನು ಮುಖಾಂತರ ಯುವ ಕಾಂಗ್ರೆಸ್ಸು ಮತ್ತು ಮಹಿಳಾ ಕಾಂಗ್ರೆಸ್ಸು ಎಲ್ಲ ರೀತಿಯ ಕಾಂಗ್ರೆಸ್ ಅವರು ಎಲ್ಲ ನಮ್ಗೆ ಸಪೋರ್ಟ್ ಮಾಡಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಸಚಿವರಾದ NS ಬೋಸಾ ಸಾರು ಹಾಗೂ ಲೋಕಸಭೆ ಸದಸ್ಯರಾದ ನಮ್ಮ ಕುಮಾರ್ ನಾಯಕ್ ಅವರು ಭಾಗವಹಿಸಿದ್ದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ ಸಲುವಾಗಿ ಎಲ್ಲ ಯುವ ಕಾಂಗ್ರೆಸ್ ಮಿತ್ರರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮಸ್ಕಾರ. ಇವತ್ತು ನಮ್ಮ ರಾಯಚೂರು ಸಿಟಿ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಒಂದು ನಾವು ಸ್ಕ್ರೀನಿಂಗ್ ಲೈವ್ ರಾಹುಲ್ ಗಾಂಧಿ ಪ್ರೋಗ್ರಾಮ್ ಮಾಡಿದ್ದೀವಿ. ಶಾತ್ರೋಪಿಂಗ್ ಗುಡ್ಸ್ ಅಂತ ನಮ್ಮ ರಾಹುಲ್ ಗಾಂಧಿ ಅಪೋಸಿಷನ್ ಲೀಡರ್ ಆಫ್ ಲೋಕಸಭಾ ಅವರು ನಮ್ಮ ಯುವಕರದ್ದು ಏನು ಕಷ್ಟಪಟ್ಟು ಇವಾಗ ಓದಿ ಅವರು ಎಕ್ಸಾಮ್ನಾಗ ನೀಟ್ ಆಗಲಿ ಬೇರೆ ಯಾವುದೇ ಎಕ್ಸಾಮ್ಸ್ಗಳು ಇದು ಲೀಕ್ ಆಗ್ತದ ಪ್ರತಿ ಬಾರಿ. ಅದಕ್ಕೆ ಅವರು ಯುವಕರ ಒಳಗೆ ಒಂದು ಧ್ವನಿ ಎದ್ದರಿದು ಕೆಲಸ ಅವ್ರು ಮಾಡಕತ್ತಾರ. ಅವ್ರಿಗೆ ನಾವು ಎಲ್ಲ ಬೆಂಬಲಿಸಿ ಇವತ್ತು ನಾವು ಒಂದು ಸ್ಕ್ರೀನ್ ಪ್ರೋಗ್ರಾಮ್ ಇಟ್ಟಿದ್ದೀವಿ. ಅದಕ್ಕೆ ಅದು ಭಾಳ ಒಳ್ಳೆಯೇ ಕಡೆ ಸಕ್ಸಸ್ ಆಗ್ಯದ. ಅದಕ್ಕೂ ನಾವು ಎಲ್ಲ ರಾಯಚೂರು ಸಿಟಿಯವರು ಮಾಧ್ಯಮಿಗೆ ಮತ್ತು ನಮ್ಮ ಯುವಕರಿಗೆ ನಾನು ಧನ್ಯವಾದ ಕೇಳಿಸಿ ನನ್ನ ಮಾತುಕ ಮುಗಿಸ್ತೀವಿ. ಮತ್ತು ಇದರ ಈ ಪ್ರೋಗ್ರಾಮ್ಗ ಈ ಕಾರ್ಯಕ್ರಮಗ ನಮ್ಮ ವಿಭಾಗಿಸಿದ ಮಾಜಿ ಸಚಿವರಾದ NS ಬೋಸರಾಜ್ ಸಾಹೇಬರು ಮತ್ತು ನಮ್ಮ ಲೋಕಸಭಾ ಸದಸ್ಯರ ಕುಮಾರ್ ನಾಯಕ್ ಸಾಹೇಬರು ಮತ್ತು ಅನೇಕ ಲೀಡರ್ಗಳು ಭಾಗವಹಿಸುತ್ತಿದ್ದಾರೆ. ಮತ್ತು ನಮ್ಮ ಮಹಿಳಾ ಕಾಂಗ್ರೆಸ್ ಅವರು ಕೂಡ ಇದರೊಳಗೆ ಭಾಗವಹಿಸಿದ್ದಾರೆ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಮಾಜಿ ಸಚಿವ, ವಿಧಾನ ಪರಿಷತ್ ಸದಸ್ಯ NS ಬೋಸರಾಜ್, ಸಂಸದ ಕುಮಾರ್ ನಾಯಕ್, ಮುಖಂಡರಾದ K ಶಾಂತಪ್ಪ, ರಾಜಶೇಖರ್ ನಾಯಕ್, ಯುವ ಕಾಂಗ್ರೆಸ್ ನಗರಾಧ್ಯಕ್ಷ ಮೊಹಮ್ಮದ್ ಶೈಬಾದ್, ವಕೀಲ್ ಯೇಸುದಾಸ್, ರಾಜ್ಯ ಕಾರ್ಯದರ್ಶಿ ಫೈಜಲ್ ಖಾನ್, ಪ್ರತಾಪ್ ರೆಡ್ಡಿ, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮರಿಸ್ವಾಮಿ ಗಟ್ಟುಬಿಚ್ಚಾಲಿ ಹಾಗೂ ಸಾಮಾಜಿಕ ಜಾಲತಾಣ ವಿಭಾಗದ ಮಧು ರಾಘವೇಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಆರೋಲಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಬಸನಗೌಡ ದದ್ದಲ್ ಅವರು ಭೂಮಿ ಪೂಜೆ ನೆರವೇರಿಸಿದರು. ಆರೋಲಿ ಶ್ರೀ ಹುಲಿಗೆಮ್ಮ ದೇವಸ್ಥಾನದ ಹತ್ತಿರ 1,75,00,000 ವೆಚ್ಚದ ಸಿಸಿ ರಸ್ತೆ ನಿರ್ಮಾಣ ಮತ್ತು ವಿದ್ಯುತ್ ದೀಪ ನಿರ್ಮಾಣ ಹಾಗೂ ದೇವಸ್ಥಾನ ಆವರಣದಲ್ಲಿ KKRDL ಇಲಾಖೆಯ 50 ಲಕ್ಷ ಅನುದಾನದಲ್ಲಿ ಶೌಚಾಲಯ ಕಟ್ಟಡ, ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ನಂತರ ತುರ್ಕುಂಡೋಣಿ ಗ್ರಾಮದಲ್ಲಿ KKRDBM ಮ್ಯಾಕ್ರೋ ಯೋಜನೆ ಅಡಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಡಿಯುವ ನೀರಿಗಾಗಿ ಹೊಸ ಕೆರೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಖಂಡರುಗಳು, ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರುಗಳು, ಗ್ರಾಮಸ್ಥರು, ನಾಮನಿರ್ದೇಶನ ಸದಸ್ಯರು, ಅಧಿಕಾರಿಗಳು ಉಪಸ್ಥಿತರಿದ್ದರು.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಬಿಜೆಪಿ ನೇತೃತ್ವದ ಸರ್ಕಾರದಿಂದ ಚರ್ಚೆ ಇಲ್ಲದೆ ಮಸೂದೆಗಳಿಗೆ ಅಂಗೀಕಾರ, ಖಾಸಗಿತನ ಆರ್ಥಿಕ ಹಕ್ಕು ಕಸಿದುಕೊಳ್ಳುವ ಪ್ರಯತ್ನ, ಸಂಸದ ಜಿ ಕುಮಾರ್ ನಾಯಕ್ ಆರೋಪ. ಎಸ್ಸಿ ಎಸ್ಟಿ ಮೀಸಲಾತಿಗೆ ಬಿಜೆಪಿ ಕೊಡುಗೆ ಏನು? ಬಹಿರಂಗ ಚರ್ಚೆಗೆ ಬಿಜೆಪಿ ನಾಯಕರಿಗೆ ವಿಎಸ್ ಉಗ್ರಪ್ಪ ಆಹ್ವಾನ. ವಾಲ್ಮೀಕಿ ನಾಯಕ ಸಮಾಜದಿಂದ ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರೇರಣೆಯಾಗಲಿ, ದದ್ದಲ್ ಬಸನಗೌಡ. ವಿಶೇಷ ವರ್ಗದ ಜನರಿಗೆ ವಸತಿ ನಿವೇಶನ ಹಂಚಿಕೆ ಆಗ್ರಹಿಸಿ ಆಗಸ್ಟ್ 13ರಿಂದ ಅಹೋರಾತ್ರಿ ಧರಣಿ ನರಸಿಂಹಲು. ಆಗಸ್ಟ್ 10ರಂದು ಸಂಗೀತ, ನಾಟಕ, ಸಾಂಸ್ಕೃತಿಕ ಕಾರ್ಯಕ್ರಮ ಪಂಪಪತಿ ಹೂಗಾರ್. ರಾಹುಲ್ ಗಾಂಧಿ ಅವರೊಂದಿಗೆ ಸಂವಾದ, ಕಾಂಗ್ರೆಸ್ ಪಕ್ಷದಿಂದ ಎಲ್ಇಡಿ ಪರದೆ ಮೂಲಕ ವೀಕ್ಷಣೆ. ಮತ್ತು ಆರೋಲಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಬಸನಗೌಡ ದದ್ದಲ್ ಚಾಲನೆ. ವಾರ್ತೆಗಳನ್ನು ಪ್ರಯತ್ನಿಸಿದವರು ಸೀದಾ ಪೂಜಾರ ಮೊಬೈಲ್ ಶಾಪಿಗೆ ಬಂದೆ ನೋಡ್ರಿ. ಈ ಪೂಜಾರ ಮೊಬೈಲ್ ಶಾಪ್ ಇದೇ ತಿಂಗಳ 11ನೇ ತಾರೀಕು ಜಬರ್ದಸ್ತ್ ಆಗಿ ನಮ್ ರಾಯಚೂರೊಳಗ ಓಪನ್ ಆಗಕ್ ಕುಂತದ. ಇದೇ ಖುಷಿಗೆ ಇವರು ಚಿತ್ತ ಪತ್ತ ಆಫರ್ ಗಳು ತಂದ್ಬಿಟ್ಟಾರ ನೋಡಪ್ಪ. ಇದ್ರ ಓಪನಿಂಗ್ ದಿನ ಬರೋ ಫಸ್ಟ್ 100 ಮಂದಿ ಕಸ್ಟಮರ್ ಗೆ ಬರೀ 49 ರೂಪಾಯಿಗೆ ನೆಕ್ ಬ್ಯಾಂಡ್, 20 ರೂಪಾಯಿಗೆ ವೈರ್ ಇಯರ್ಫೋನ್ ಕೊಡಕ್ ಕುಂತಾರ. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Sai Shiva waterproofing civil works. Nanotechnology Zycosil breathing waterproofing heat and resistant. For more details contact K Vishwanath, cell number 7204101963. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.